ಸುಮಾರು 10 ವರ್ಷಗಳ ನಂತರ ಮತ್ತೆ ಕರ್ನಾಟಕದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿರುವಂತದ್ದು ಪೊಲೀಸ್ ಇಲಾಖೆ ಹೇಳ್ತಾ ಇರುವಂತದ್ದು ಒಬ್ಬ ನಕ್ಸಲ್ ನಾಯಕನನ್ನ ನಾವು ಹತ್ಯೆ ಮಾಡಿದೀವಿ ಅಂತ. ನಮ್ಗೂ ಕೂಡ ಈ ಎನ್ಕೌಂಟರ್ ಬಹಳ ಆಘಾತನೇ. ಯಾಕಂದ್ರೆ ವಿಕ್ರಮ್ ಗೌಡನೆಲ್ಲ ಕೂಡ ನಾವು ಬಹಳ ಕಂಡಿರುವಂತಹ ಯೋಗ. ವಿಕ್ರಮ್ ಗೌಡ ಬಹಳ ಸಾಮಾನ್ಯ ಆದಿವಾಸಿ ಕಾರ್ಯಕರ್ತ. ಎಲ್ಲೋ ಒಂದು ಕಡೆಗೆ ವಿಕ್ರಮ್ ಗೌಡ ಅವರನ್ನ ಪುಷ್ಪ ಅಂತ ಒಂದು ಸಿನಿಮಾ ಬಂತು, ಆ ಸಿನಿಮಾದ ಹೀರೋಗೆ ಹೋಲಿಸುವಂತ ಪ್ರಕ್ರಿಯೆ ನಡೀತಾ ಇದೆ. ಒಂದು ವಿಲನ್ ರೀತಿಯಲ್ಲಿ ವಿಕ್ರಮ್ ಗೌಡನ ಚಿತ್ರಿಸಿರುವಂತದ್ದು ಒಬ್ಬ ಮಹಾನ್ ನಾಯಕ ಅಥವಾ ಮಹಾನ್ ವಿಲನ್. ಪೊಲೀಸರಿಗೆ ಗೊತ್ತಿಲ್ಲ ಅಂತಲ್ಲ, ಪೊಲೀಸರು ಸ್ಪಷ್ಟವಾಗಿ ಗೊತ್ತಿದೆ ಆದಿವಾಸಿ ಅಂತ. ಅದೇ ಟೈಪ್ ವಿಕ್ರಮ್ ಗೌಡನು ಕೂಡ ಆ ಟೈಪ್ ಕ್ರಿಯೇಟ್ ಮಾಡಿ ಕೊಂದಿರುವಂತಹದ್ದು ಇದು ಒಂದು ಷಡ್ಯಂತ್ರ ಮತ್ತು ಕೊಲೆ. ಅಲ್ಲಿರ್ತಕ್ಕಂಥವ್ರು ಕೆಲವರು ಉಯಿಲಗಳನ್ನ ಹಬ್ಬಿಸ್ತಿದಾರೋ ಅಥವಾ ಅದೇ ಸತ್ಯನ ನನಗೆ ಕಾಡು ಪತ್ರೆಯನ್ನ ಮಾರಾಟ ಮಾಡ್ತಿದ್ದ ಇಲ್ಲಿಗಲ್ ಆಗಿ, ಆಮೇಲೆ ಅವನ ಮೇಲೆ ಹಗೆ ಶುರುವಾಯ್ತು, ಆ ನಂತರ ಅವನನ್ನ ಪೊಲೀಸರು ಹುಡುಕೋಕ್ ಶುರು ಮಾಡಿದ್ರು. ಈಗಾಗಲೇ ನೋಡ್ಸಿದ್ರೆ ಹೇಳ್ದಂಗೆ ಆತ ಯಾವ ಇಲ್ಲಿಗಲ್ ಚಟುವಟಿಕೆಯಲ್ಲೂ ಇದ್ದವರಲ್ಲ. ಕಾಡು ಉತ್ಪತ್ತಿ ಸಂಗ್ರಹ ಮಾಡೋದು, ಕಾಡಿನ ಅಲ್ಲಿ ನಮ್ಮ ಆದಿವಾಸಿಗಳ ಒಂದು ಅದಕ್ಕೆ ಅರಣ್ಯ ಇಲಾಖೆ ಬಹಳ ಕಿರುಕುಳ ಕೊಡ್ತಿದ್ರು. ಸೊ ಈ ಎನ್ಕೌಂಟರ್ ಪೂರ್ವ ನಿಯೋಜಿತ ಹತ್ಯೆನ ಅಥವಾ ನಿಜಕ್ಕೂ ಪೊಲೀಸರ ನಡುವೆ ಗುಂಡಿನ ಚಕಮಕಿ ಆಗಿದೆ ಅಂತ? ನಿಜವಾದ ಚಕಮಕಿ ಅಂತೂ 100% ಆಗಿಲ್ಲ. 3 ದಿನದ ಮುಂಚೆ ಊರಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಖಾಲಿ ಮಾಡಿಸಿದ್ರು ಅಂತ ಹೇಳ್ತಾರೆ. ಈಗ ಜನರನ್ನ ಖಾಲಿ ಮಾಡಿಸಿದ್ದಾರೆ ಅಂತಂದ್ರೆ ಅಲ್ಲಿ ಇವರು ಏನೋ ಷಡ್ಯಂತ್ರ ರಚನೆ ಮಾಡಿದ್ದಾರೆ, ಏನೋ ಬಲೆ ಬೀಸಿದ್ದಾರೆ ಅಂತಾನೆ ಅರ್ಥ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಪ್ರಜಾಧ್ವನಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಸ್ವಾಗತ. ನಾನು ರಮೇಶ್ ರೇಜಂಬೂರು. ಇವತ್ತು ಹೆಬ್ರಿ ಬಳಿ ಎನ್ಕೌಂಟರ್ ಆಗಿದೆ, ಒಬ್ಬ ಆದಿವಾಸಿ ಯುವಕನ ಹತ್ಯೆ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಜನಸಮುದಾಯದಿಂದ. ಆದ್ರೆ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆ ಹೇಳ್ತಾ ಇರುವಂತದ್ದು ಒಬ್ಬ ನಕ್ಸಲ್ ನಾಯಕನನ್ನ ನಾವು ಹತ್ಯೆ ಮಾಡಿದೀವಿ ಅಂತ ಹೇಳಿ. ಸೊ ಈ ಒಟ್ಟಾರೆ ವಿಚಾರ ಏನ್ ನಡೀತಾ ಇದೆ? ಸುಮಾರು 10 ವರ್ಷಗಳ ನಂತರ ಮತ್ತೆ ಕರ್ನಾಟಕದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿರುವಂತದ್ದು ಯಾಕೆ, ಏನು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡೋಣ. ಇವತ್ತು ನಮ್ಮ ಜೊತೆನಲ್ಲಿ ಮಾಜಿ ನಕ್ಸಲರು ಹಾಗೇನೆ ಈಗ ಆಲ್ರೆಡಿ ನಾಗರಿಕ ಸಮಾಜದ ಜೊತೆನಲ್ಲಿ ಸೇರ್ಕೊಂಡು ಪ್ರಜಾಪ್ರಭುತ್ವದ ಹಾದಿನಲ್ಲಿ ಹೋರಾಟವನ್ನ ನಡೆಸ್ತಾ ಇರುವಂತಹ ನೂರ್ ಶ್ರೀಧರ್ ಅವರು, ಹಾಗೇನೆ ಸಿರಿಮನೆ ನಾಗರಾಜ್ ಅವರು, ಇಬ್ರು ಕೂಡ ನಾಯಕರು ನಮ್ಮ ಜೊತೆಗಿದ್ದಾರೆ. ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸಿರಿಮನೆ ನಾಗರಾಜ್ ಅವರೇ ಹಾಗೇನೆ ನೂರ್ ಶ್ರೀಧರ್ ಅವರು, ಇಬ್ಬರಿಗೂ ಕೂಡ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಧರ್ ಅವರಿಗೆ ಕೇಳುವಂಥದ್ದು, ನೀವು ಸುಮಾರು 10 ವರ್ಷಗಳ ಹಿಂದೆ ಮುಖ್ಯವಾಹಿನಿಗೆ ಬಂದಿ, ಇದೇ ನಕ್ಸಲ್ ಹೋರಾಟದಲ್ಲಿ ಇದ್ದಂಥವ್ರು. ಆದ್ರೆ ಇವತ್ತು ದಿಢೀರನೆ 10 ವರ್ಷಗಳ ನಂತರ ಒಂದು ಗುಂಡಿನ ಸದ್ದು ಕೇಳಿಸುತ್ತೆ. ಸೊ ಇಲ್ಲಿ ಒಬ್ಬ, ನೀವು ಹೇಳ್ತಾ ಇರುವಂಥದ್ದು ಅಥವಾ ಇಡೀ ನಾಗರಿಕ ಸಮಾಜ, ಅಲ್ಲಿರ್ತಕ್ಕಂಥ ಏನು ಆದಿವಾಸಿ ಸಮುದಾಯದ ಜನ ಹೇಳುವಂಥದ್ದು ಒಬ್ಬ ಅಮಾಯಕ ಆದಿವಾಸಿ ಹುಡುಗನನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ. ಸೊ ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ನಮಗೂ ಕೂಡ ಈ ಎನ್ಕೌಂಟರ್ ಬಹಳ ಆಘಾತನೇ. ನಿನ್ನೆ ನಾವಿಬ್ರು ಕೂಡ ತುಂಬಾ ಡಿಸ್ಟರ್ಬ್ ಆಗಿದ್ವಿ. ಯಾಕಂದ್ರೆ ವಿಕ್ರಮ್ ಗೌಡನೆಲ್ಲ ಕೂಡ ನಾವು ಬಹಳ ಕಂಡಿರುವಂತಹ ಯುವಕ. ನಮಗೆ ಮೊದಲ ಸ್ವಲ್ಪ ನಗು ಬರುವಂಥದ್ದು, ವಿಕ್ರಮ್ ಗೌಡ ನಕ್ಸಲ್ ನಾಯಕ ಹಾಗೆ ಹೀಗೆ ಅಂತ ಎಲ್ಲ ಮೀಡಿಯಾದವರು ಪೊಲೀಸ್ನವರು ಎಲ್ಲ ಹೇಳಿಕೆ ಕೊಡ್ಬೇಕಾದ್ರೆ ನಗು ಬರುವಂಥದ್ದು. ಹಂಗೆ ವಿಕ್ರಮ್ ಗೌಡ ಹಂಗೆ ನಕ್ಸಲೈಟ್ ಚಳವಳಿಯ ಬಹಳ ದೊಡ್ಡ ಲೀಡರು ಅಲ್ಲ. ವಿಕ್ರಮ್ ಗೌಡ ಬಹಳ ಸಾಮಾನ್ಯ ಆದಿವಾಸಿ ಕಾರ್ಯಕರ್ತರು. ಬಂದಿದ್ದು ಕೂಡ ಏನು ಸಶಸ್ತ್ರ ಹೋರಾಟಕ್ಕೋಸ್ಕರ ಬಂದಿರೋಂಥದ್ದಲ್ಲ. ಅವರು ಮಲೆಕುಡಿಯ ಸಮುದಾಯಕ್ಕೆ ಸೇರಿರುವಂಥ ವ್ಯಕ್ತಿ. ಹೆಬ್ರಿ ಇದೆ, ಅವ್ರಿಗೊಂದು ಸಣ್ಣ ಜಮೀನಿದೆ, ಒಂದು 14 ಗುಂಟೆ ಜಮೀನಿದೆ, ಒಂದು ಅರ್ಧ ಎಕರೆನೂ ಕೂಡ ಇಲ್ಲ. ಅದನ್ನು ಯಾವಾಗ ನ್ಯಾಷನಲ್ ಪಾರ್ಕ್ನ ಹೆಸರಿನಲ್ಲಿ ಎಲ್ಲ ಆದಿವಾಸಿಗಳನ್ನು ಎತ್ತಂಗಡಿ ಮಾಡುವಂಥ ಪ್ರಯತ್ನ ನಡೀತೋ ಅವಾಗ ಇವ್ರ ಮನೆಗೂ ನೋಟಿಸ್ ಹೋಗುತ್ತೆ. ಅದನ್ನು ವಿರೋಧ ಮಾಡಿ ಅವಾಗ ರಾಷ್ಟ್ರೀಯ ಉದ್ಯಾನ ವಿರೋಧಿ ಹೋರಾಟ ಸಮಿತಿ ಅಂತಾಗ ಅದ್ರಲ್ಲಿ ಪಾಲ್ಗೊಂಡು ಚಟುವಟಿಕೆಯಲ್ಲಿ ಇದ್ದಂಥದ್ದು. ಕರ್ನಾಟಕ ವಿಮೋಚನ ರಂಗ ಅನ್ನೋಂಥ ಒಂದು ಸಂಘಟನೆ ಬಹಳ ದಕ್ಷವಾಗಿ ಕೆಲಸ ಮಾಡ್ತಾ ಇತ್ತು. ಸೊ ಅದರಲ್ಲಿ ಪಾಲ್ಗೊಂಡು ಇವರೆಲ್ಲ ಕೂಡ ಕೆಲಸ ಮಾಡ್ತಿದ್ದಂಥವ್ರು. ಆದರೆ ಇವರು ಯಾವಾಗ 2003 ಪಾರ್ವತಿ ಮತ್ತು ಹಾಜಿಮಾರ್ ಅವರ ಎನ್ಕೌಂಟರ್ ನಡೀತದೆ ಹೆಬ್ರಿಯಲ್ಲಿ. ಅದಾದ ಸುತ್ತಮುತ್ತ ಹೆಬ್ರಿ ಸುತ್ತಮುತ್ತ ಇರುವಂಥ ಎಲ್ಲ ಯುವಕರ ಮೇಲೆ ಇವರು ಸಿಕ್ಕಾಬಿಟ್ಟೆ ಕಿರ್ಕೊಳ್ಳೋ ಶುರು ಮಾಡಿಬಿಟ್ರು. ಎಲ್ಲರನ್ನು ಕರ್ಕೊಂಡು ಹೋಗೋಂಥದ್ದು, ಟಾರ್ಚರ್ ಮಾಡೋಂಥದ್ದು, ಮಾಹಿತಿ ಉಂಟು ಮಾಡೋಂಥದ್ದು ಎಲ್ಲ ಕೂಡ. ಇದು ಭಾಳ ಕಮಿಟೆಡ್ ಆಕ್ಟಿವಿಸ್ಟೇ ಅವಾಗಲೂ ಕೂಡ. ವಿಕ್ರಮ್ ಗೌಡ ಸಣ್ಣ ವಯಸ್ಸು, 23 ವಯಸ್ಸು ಅವಾಗ. ಅವ್ರು ತೊಗೊಂಡೋಗಿದ್ದು ಮಾಡ್ತಿದ್ರು. ಕೊನೆಗೆ ಎಷ್ಟಾಯ್ತು ಅಂದರೆ ಕರ್ಕೊಂಡೋಗಿ ಸತತ ಟಾರ್ಚರು, ಏನಾಯ್ತು ಅಂದ್ರೂ ಕೂಡ ವಿಕ್ರಮ್ ಗೌಡನ ಎತ್ತಕೊಂಡು ಹೋಗುವಂಥದ್ದು. ಕೊನೆಗೆ ವಿಕ್ರಮ್ ಗೌಡನ್ಗೆ ರೋಸ್ ಹತ್ತು ಬಿಟ್ಟು, ಇಲ್ಲ ಇಲ್ಲಿ ಪೊಲೀಸರು ನನಗೆ ಉಳಿಯೋಕ್ಕೆ ಬಿಡೋದಿಲ್ಲ ಅಂತೇಳಿ, ಬರೀ ವಿಕ್ರಮ್ ಗೌಡನ್ ಮಾತ್ರ ಅಲ್ಲ, ಅವ್ರ 3 ಜನ ಮಾವಂದರಿದ್ದಾರೆ. ಅವ್ರು 3 ಜನ ಮಾವಂದರನ್ನು ತೊಗೊಂಡೋಗಿ ಟಾರ್ಚರ್ ಮಾಡಿದ್ದಾರೆ. ಇವತ್ತು ಕೂಡ ಅವರ ಒಬ್ಬ ಮಾವ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಪೊಲೀಸರು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ, ಮನೆಗೆ ಬಂದಿಲ್ಲ ಇದುವತ್ತು ತನಕನೂ ಕೂಡ. ಎಲ್ಲ ಅಲ್ಲಿರುವಂಥ ಬೇಕಾದ್ರೆ ಎನ್ಕ್ವೈರಿ ಮಾಡಿ ಜನರಿಗೆಲ್ಲ ಕೂಡ ಗೊತ್ತು ಏನಾಗಿದ್ದಾರೆ. ಜನರು ಬೇರೆ ಬೇರೆ ಕಥೆಗಳು ಹೇಳ್ತಾರೆ. ಕೆಲವರು ಹೇಳ್ತಾರೆ ಅವರು ಪೊಲೀಸರು ಪಿಕಪ್ ಮಾಡಿ ಅದೆಲ್ಲ ಟಾರ್ಚರ್ ಮಾಡಿ ಬಹಳ ಇನ್ಹ್ಯೂಮನ್ ಟಾರ್ಚರ್ ಮಾಡಿದ್ರಿಂದ ಅವಮಾನ ಸಹಿಸಲಾರ್ದ್ರೆ ಹೊಳೆ ಹಾರಿ ಪ್ರಾಣ ಕಳ್ಕೊಂಡ್ರು ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಲ್ಲ, ಟಾರ್ಚರ್ ಟೈಮಲ್ಲಿ ಅವ್ರು ಸತ್ತೋದ್ರು, ಅದನ್ನ ತೊಗೊಂಡೋಗಿ ಏನೋ ಮಾಡಿಬಿಟ್ರು ಅಂತ ಹೇಳ್ತಾರೆ. ಇನ್ನೊಬ್ರು ಈ ಸವಾಸ ಬೇಡ ಅಂತ ಊರ್ ಬಿಟ್ಟು ಹೋದ್ರು ಅಂತ ಏನ್ ಹೇಳ್ತಾರೆ ಅಂತ ಇವತ್ತು ತನಕ ಗೊತ್ತಿಲ್ಲ ಕುಟುಂಬ. ನಾನು ವಿಕ್ರಮ್ ಗೌಡ ವಿಚಾರಕ್ಕೆ ಬರೋದಾದ್ರೆ, ಈಗ ಹತ್ಯೆ ಹೋಗಿದೆ, ಎನ್ಕೌಂಟರ್ ಆಗಿದೆ, ಆದ್ರೆ ಅಲ್ಲಿರ್ತಕ್ಕಂಥವ್ರು ಕೆಲವರು ಉಯಿಲಗಳನ್ನ ಹಬ್ಬಿಸ್ತಿದಾರೋ ಅಥವಾ ಅದೇ ಸತ್ಯನ ನನಗೆ ಗೊತ್ತಿಲ್ಲ. ನಾನು ಸಿರಿಮನೆ ನಾಗರಾಜ್ ಅವ್ರಿಗೆ ಕೇಳಿದೆ, ಯಾಕಂದ್ರೆ ನೀವು ಅಲ್ಲಿ ಲೋಕಲ್ ಅಲ್ಲಿ ಇದ್ದಂಥವ್ರು.
ಸೊ ಆ ಹುಡುಗ ಹಿಂದೆ ಏನು ಅದೇನೋ ಕಾಡು ಪತ್ರೆಯನ್ನ ಮಾರಾಟ ಮಾಡ್ತಿದ್ದ ಇಲ್ಲಿಗಲ್ ಆಗಿ, ಆಮೇಲೆ ಅವನ ಮೇಲೆ ಹಗೆ ಶುರುವಾಯ್ತು. ಆ ನಂತರ ಅವನನ್ನ ಪೊಲೀಸರು ಹುಡುಕೋಕ್ ಶುರು ಮಾಡಿದ್ರು. ಸೊ ಆನಂತರ ಅವನು ನಕ್ಸಲ್ ಹೋರಾಟಕ್ಕೆ ಧುಮಕಿ, ಈಗ ಅಲ್ಲಿ ಎಲ್ಲರನ್ನೂ ಕೂಡ ವಿರೋಧ ಕಟ್ಕೊಂಡಿದ್ದಾನೆ. ಸೊ ಈ ತರದ ಕಥೆಗಳು ಸೃಷ್ಟಿ ಆಗ್ತಾ ಇದೆಯಲ್ಲ, ವಾಸ್ತವ ಏನು ಅಂತ? ಈಗಾಗಲೇ ನೂರ್ಸಿದ್ದರ್ ಹೇಳ್ದಂಗೆ ಆತ ಯಾವ ಇಲ್ಲಿಗಲ್ ಚಟುವಟಿಕೆಯಲ್ಲೂ ಇದ್ದವರಲ್ಲ. ಕಾಡು ಉತ್ಪತ್ತಿ ಸಂಗ್ರಹ ಮಾಡೋದು, ಕಾಡಿನ ಅಲ್ಲಿ ನಮ್ಮ ಆದಿವಾಸಿಗಳ ಒಂದು ಜೀವನೋಪಾಯದ ಒಂದು ಸಣ್ಣ ಇದು ದಾರಿ. ಅದಕ್ಕೆ ಅರಣ್ಯ ಇಲಾಖೆಯವರು ಭಾಳ ಕಿರುಕುಳ ಕೊಡ್ತಿದ್ರು. ಅದರ ವಿರುದ್ಧ ಹೋರಾಟ ಮಾಡಿ ಆ ಹಕ್ಕನ್ನು ಪಡ್ಕೋಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದಾರೆ. ಪಡ್ಕೊಂಡು ಕಾಡಿನ ಮುರುಗನ ಹುಳಿ ಇರ್ಬೋದು, ವಾಟೆಕಾಯಿ ಅಂತ ಸಿಗುತ್ತೆ, ಕಾಡು ಉತ್ಪತ್ತಿಗಳು ಸುಮಾರು ಇದ್ದಾವೆ. ಮತ್ತು ಬೀಳು ಬಳ್ಳಿ ಇವೆಲ್ಲ ಬುಟ್ಟಿ, ಅವು ಚಾಪೆ ಅಂತ ಹೇಳ್ಕೊಂಡು ಅದನ್ನು ಮಾಡ್ಕೊಂಡು ಇದ್ದಿರುವಂಥ ಅವ್ರು ಎಲ್ಲರೂ ಆದಿವಾಸಿಗಳು ಸಹಜ ಹೌದು. ಅದರಲ್ಲಿ ಇಲ್ಲಿಗಲ್ ಅನ್ನೋ ಪ್ರಶ್ನೆನೇ ಇಲ್ಲ. ನೂರ್ಸಿದ್ದರ್ ಈಗಾಗಲೇ ವಿವರಿಸಿದ್ರು. ಅಲ್ಲಿ ನಮ್ಮ ಹಳ್ಳಿಗಳಲ್ಲಿ ಕೂಡ ನಮ್ಮ ಗಿಡಗೌಡ ಮರಿಗೌಡ ಅಂತ ಹೇಳ್ಕೊಂಡು ಅಲ್ಲಿ ಇದ್ದಾರೆ. ಅವರಿಗೆಲ್ಲ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಂದರೆ, ನಿನ್ನೆ ದಿವಸ ನನ್ನ ತಮ್ಮ ಸಿಗೋದು ಹೇಳ್ತಿದ್ದೆ, ಈಗ ಮತ್ತೆ ಶುರು ಮಾಡ್ತಾರೆ ಮರ ಅಂತ ಹೇಳ್ಕೊಂಡು. ಆ ರೀತಿಯಲ್ಲಿ ಹಿಂಸೆ ಕೊಟ್ಟು, ಚಿತ್ರಹಿಂಸೆ ಕೊಟ್ಟು, ಪದೇ ಪದೇ ಕೇಸ್ಗಳಾಕಿ ಸುತ್ತಾಡಿಸಿ ಕೋರ್ಟ್ಗಳಿಗೆ ಅಲಸಿ ಎಲ್ಲ ಮಾಡಿ ಅವರು ಸಹಿಸಲಾರದೆ ಇದಕ್ಕೆ ಬಂದಿರುವಂಥದ್ದು. ಅದಕ್ಕೂ ಮುಂಚೆ ಈಗಾಗಲೇ ಹೇಳ್ದಂಗೆ ಕರ್ನಾಟಕ ವಿಮೋಚನಾ ರಂಗದಲ್ಲಿ ನಾವೆಲ್ಲ ಅಲ್ಲಿ ರಾಷ್ಟ್ರೀಯ ಉದ್ಯಾನದ ವಿರುದ್ಧ ತುಂಬ ಪ್ರತಿಭಟನೆಗಳು ಮಾಡಿದ್ವಿ. ಮೇಧಾ ಪಾಟ್ಕರ್ ಅವ್ರನ್ನ ಕರೆಸಿಬಿಟ್ಟು ಶೃಂಗೇರಿನಲ್ಲಿ 4-5 ಜನ ಆದಿವಾಸಿಗಳು ಬೃಹತ್ ಮೇಧಾ ಪಾಟ್ಕರ್ ಬಂದ್ರು, ಗದ್ದರ್ ಶಿವಮೊಗ್ಗಕ್ಕೆ ಬಂದರು. ಮೇಧಾ ಪಾಟ್ಕರ್ ಶೃಂಗೇರಿಗೆ ಕರ್ಸ್ಕೊಂಡಿದ್ವಿ. 4-5 ಜನರದ್ದು ದೊಡ್ಡ ಹೋರಾಟ ಎಲ್ಲ ಮಾಡಿದ್ವಿ. ಆ ಥರ ಆ ಹೋರಾಟಗಳು ಯಾವಾಗ ಅದರ ಮೇಲೆ ಇಲ್ಲಿ ತರಬಾರ್ದಂಥ ಒತ್ತಡಗಳನ್ನ ಇವರು ತಂದರು, ಪೊಲೀಸ್ ಇಲಾಖೆಯವರು ಮತ್ತು ಸರ್ಕಾರದವರು. ಬಹುಶಃ ಈ ಚಿತ್ರಹಿಂಸೆ ತಡೆಯಲಾರದೆ ಈತ ಕೂಡ ಇದಕ್ಕೆ ಸೇರ್ಕೊಂಡಿರ್ತಾರೆ. ಯಾವುದೇ ನೂರ್ಸಿದ್ದರ್ ಅವರೇ, ನಾವು ಎಲ್ಲ ಒಂದು ಕಡೆಗೆ ವಿಕ್ರಮ್ ಗೌಡ ಅವರನ್ನ ಈ ತೆಲುಗುನಲ್ಲಿ ಒಂದು ಪುಷ್ಪ ಅಂತ ಒಂದು ಸಿನಿಮಾ ಬಂತು, ಆ ಸಿನಿಮಾದ ಹೀರೋಗೆ ಹೋಲಿಸುವಂತ ಪ್ರಕ್ರಿಯೆ ನಡೀತಾ ಇದೆ. ಸೊ ಆ ರೀತಿಯಲ್ಲಿ ಇವನು ಪೊಲೀಸರ ವಿರುದ್ಧವಾಗಿ ಅಥವಾ ಅರಣ್ಯ ಇಲಾಖೆ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಹೋರಾಟ ನಡೆಸಿದ ಹಾಗೆ ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ? ಇಲ್ಲ, ಪುಷ್ಪ ಪಿಕ್ಚರ್ ನನಗೆ ಗೊತ್ತಿಲ್ಲ. ಬಟ್ ಒಂದು ವಿಲನ್ ರೀತಿಯಲ್ಲಿ ವಿಕ್ರಮ್ ಗೌಡನ ಚಿತ್ರಿಸಿರುವಂಥದ್ದು ಒಬ್ಬ ಮಹಾನ್ ನಾಯಕ ಅಥವಾ ಮಹಾನ್ ವಿಲನ್ ಅನ್ನೋ ರೀತಿಯಲ್ಲಿ ಕ್ರಿಯೇಟ್ ಮಾಡಿರೋದು ಇದು ಕನ್ಕಾಕ್ಟೆಡ್ ಸ್ಟೋರಿನೇ. ಬೇಕಂದ್ರೆ ಮಾಡೋದು, ಪೊಲೀಸರಿಗೆ ಗೊತ್ತಿಲ್ಲ ಅಂತಲ್ಲ, ಪೊಲೀಸರು ಸ್ಪಷ್ಟವಾಗಿ ಗೊತ್ತಿದೆ ಆದಿವಾಸಿ ಅಂತ. ಆದರೆ ನಾವು ಕಾಡಿನಲ್ಲೇ ಇರುವಂಥವ್ರು ಸ್ವಲ್ಪ ಮಿಲಿಟೆಂಟಾಗಿ ಇರ್ತಾರೆ. ಆ ಕಾರಣಕ್ಕೋಸ್ಕರ ಪೊಲೀಸರಿಗೆ ಭಯನೂ ಇರ್ಬೋದು. ಎನ್ಕೌಂಟರ್ ಏನಾದರೂ ನಡೆದ್ರೆ ಆತ ಅಗ್ರೆಸಿವ್ ಬರ್ಬೋದು ಅನ್ನೋಂಥ ಒಂದು ಇದು ಕೂಡ ಇರ್ಬೋದು. ಆದರೆ ಅವ್ರು ಕೊಲ್ಲಬೇಕು ಅಂತ ಹೇಳಿದ್ರೆ ಫಸ್ಟ್ ಅವ್ರನ್ನ ಯಾರನ್ನ ಕೊಲ್ಲಬೇಕು ಅಂತ ಹೇಳಿದ್ರೆ ಹೇಳ್ತಾರೆ, ಯಾವ್ದೊಂದು ನಾಯಿಗೆ ಕೊಲ್ಲಬೇಕು ಅಂದರೆ ಅದು ಹುಚ್ಚು ನಾಯಿ ಅಂತೇಳಿ ಫಸ್ಟ್ ಕ್ರಿಯೇಟ್ ಮಾಡಿ ಆಮೇಲೆ ಅದನ್ನು ಹೊಡೀರಿ ಅಂತೇಳಿ. ಅಂದರೆ ಯಾರು ಕೂಡ ಅದ್ರ ಪರವಾಗಿ ದನಿ ಹತ್ತಬಾರ್ದು. ಅಥವಾ ಈಗ ಇವತ್ತಿನ ಆಧುನಿಕ ಭಾಷೆ ಏನಪ್ಪ ಅಂದರೆ, ಯಾರಾದ್ರೂ ಕೊಲ್ಲಬೇಕು ಅಂದರೆ ಒಬ್ಬ ಟೆರರಿಸ್ಟನ್ನು ಕ್ರಿಯೇಟ್ ಮಾಡಿ ಕೊಲ್ರಿ ಅಂತೇಳಿ. ಅದೇ ಟೈಪ್ ವಿಕ್ರಮ್ ಗೌಡನು ಕೂಡ ಆ ಟೈಪ್ ಕ್ರಿಯೇಟ್ ಮಾಡಿ ಕೊಂದಿರುವಂತಹದ್ದು ಇದು ಒಂದು ಷಡ್ಯಂತ್ರ ಮತ್ತು ಕೊಲೆ. ಒಂದ್ ಕಡೆಯಲ್ಲಿ ಸೋಮವಾರ ರಾತ್ರಿ ಎನ್ಕೌಂಟರ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿಯ ಸ್ಥಳೀಯ ಜನರನ್ನ ವಿಚಾರಿಸಿದ್ರೆ ಮಂಗಳವಾರ ಬೆಳಗ್ಗೆ 9 ಗಂಟೆಯಿಂದ ಗುಂಡಿನ ಸದ್ದು ಕೇಳಿ ಬಂತು, ಒಂದು 6 ಬಾರಿ ಗುಂಡಿನ ಸದ್ದು ಕೇಳಿ ಬಂದಿದೆ ಅಂತ ಹೇಳಿ. ಸೊ ಈ ಎನ್ಕೌಂಟರ್ ಒಂದು ರೀತಿ ಪೂರ್ವ ನಿಯೋಜಿತ ಹತ್ಯೆನಾ ಅಥವಾ ನಿಜಕ್ಕೂ ಪೊಲೀಸರ ನಡುವೆ ಗುಂಡಿನ ಚಕಮಕಿ ಆಗಿದೆ ಅಂತ ಈಗ ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ? ನಿಜವಾದ ಚಕಮಕಿ ಅಂತೂ 100% ಆಗಿಲ್ಲ ಇದು. ಆದರೆ ಹೆಂಗಾಗಿರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆ ಆಗಬೇಕು. ಅದ್ರ ಬಗ್ಗೆನೂ ಕೂಡ ಸುಮ್ಮನೆ ಊಹಾಪೋಹ ಮಾಡೋಂಥದ್ದು ಚಾನ್ಸಸ್ ಇಲ್ಲ. ಬಟ್ ಇರೋಂಥ 2 ಸಾಧ್ಯತೆಗಳು ಇರ್ತವೆ. ಇವನ್ನ ಸಾಮಾನ್ಯವಾಗಿ ಪೊಲೀಸರು ನಡೆಯುವಂಥ ಪ್ರಕ್ರಿಯೆ ಇದುವರೆಗೆ ನಡೆದಿದೆ. ಏನಪ್ಪ ಅಂದರೆ, ಪಿಕಪ್ ಮಾಡ್ತಾರೆ, ಸುಮಾರು ಟಾರ್ಚರ್ ಮಾಡ್ತಾರೆ, ಅದನ್ನೆಲ್ಲವೂ ಕೂಡ ಕೊನೆಗೆ ಅವ್ರು ಇವ್ರಿಗೆ ಈಲ್ಡ್ ಆಗಲಿಲ್ಲ ಅಥವಾ ಎಲ್ಲ ತನ್ನ ತಪ್ಪುಗಳನ್ನು ಇವ್ರು ಹೇಳಿದ್ದನ್ನೆಲ್ಲ ಸೈನ್ ಹಾಕ್ಲಿಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಕೊಂದಾಗ್ತಾರೆ. ಆಮೇಲೆ ಅದನ್ನ ಎನ್ಕೌಂಟರ್ ಅಂತ ಕತೆ ಕಟ್ತಾರೆ, ಅದು ಚಾನ್ಸಸ್ ಇದೆ. ಅಥವಾ ಬೇಟೆ ಟೈಪ್ ಕಾಯ್ತಾರೆ, ಹಿಂಗಿಲ್ಲಿಗೆ ಬರ್ತಾರೆ, ಊಟಕ್ಕೆ ಬರ್ತಾರೆ, ಇನ್ಯಾರು ಭೇಟಿ ಮಾಡಕ್ಕೆ ಬರ್ತಾರೆ ಅಂತ ಗೊತ್ತಾದ್ರೆ ಕಾದು ಬಂದ ತಕ್ಷಣ ಫೈರಿಂಗ್ ಮಾಡಿ ಹೊಡೆದಾಕ್ತಾರೆ. ಅದು ಇಲ್ಲಿಗಲ್, ಹಂಗೆ ಮಾಡೋಕ್ಕಾಗಲ್ಲ ಯಾರನ್ನೂ ಕೂಡ. ಹಂಗೆ ಬಂತು ಅಂತ ಹೇಳಿದ್ರು ಕೂಡ ಅವ್ರನ್ನ ಸರೆಂಡರ್ ಮಾಡಿಸ್ಕೊಳ್ಳೋಕೆ ಸಹ ಪ್ಲಾನ್ ಮಾಡಬೇಕು. ಹಂಗೂ ಅತಿ ಆಯ್ತು ಅಂದರೆ ಪ್ರೊಟೆಕ್ಷನ್ಗೋಸ್ಕರ ಕಾಲಿಗಿಲಿಗೆ ಹೊಡೆದು ಹಿಡಿಯೋ ಪ್ರಯತ್ನ ಮಾಡಬೇಕು, ಬಿಟ್ರೆ ಕೊಂದಾಕಂತಲ್ಲ, ಬೇಟೆ ಆಡಿರ್ತಾರೆ. ಆದ್ರೆ ಈಗ ಸ್ಥಳೀಯರನ್ನು ವಿಚಾರಿಸೋದು ನೋಡಿದ್ರೆ ಶ್ರೀಮನಿ ನಾಗರಾಜ್ ಅವರೇ, 3 ದಿನದ ಮುಂಚೆ ಊರಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಖಾಲಿ ಮಾಡಿಸಿದ್ರು ಅಂತ ಹೇಳ್ತಾರೆ. ಸೊ ಈಗ ಊರಲ್ಲಿ ಯಾರು ಜನರೇ ಇಲ್ಲ ಅಂತ ಒಂದೊಂದು ಸಂದರ್ಭದಲ್ಲಿ ನಕ್ಸಲ್ ಮೂವ್ಮೆಂಟ್ ಅಲ್ಲಿ ಇದ್ದಂಥವ್ರು ಇರೋರು ಒಂದು 4 ಜನನೋ 6 ಜನನೋ ಇದ್ರು ಅಂತ ಅನ್ಕೊಂಡ್ರು ಕೂಡ ಅವರಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇದೆಯಾ? ಜನರೇ ಇಲ್ಲದೆ ಇರೋಂಥ ಪ್ಲೇಸಿಗೆ ಅಲ್ಲಿ ಊರನ್ನ ಖಾಲಿ ಮಾಡಿಸಿದ್ದಾರೆ ಅಥವಾ ಅಲ್ಲಿ ಪೊಲೀಸರೆಲ್ಲ ಮೊಕ್ಕಾಂ ಹೂಡಿದ್ದಾರೆ ಅಂದ್ರೆ ಅಂತ ಪ್ಲೇಸಿಗೆ ಬರೋಕ್ ಸಾಧ್ಯ ಇದೆಯಾ ಅವರಾಗಿನೇ? ಈಗ ಜನರನ್ನು ಖಾಲಿ ಮಾಡಿಸಿದ್ದಾರೆ ಅಂತಂದರೆ ಅಲ್ಲಿ ಇವರು ಏನೋ ಷಡ್ಯಂತ್ರ ರಚನೆ ಮಾಡಿದ್ದಾರೆ, ಏನೋ ಬಲೆ ಬೀಸಿದ್ದಾರೆ ಅಂತಲೇ ಅರ್ಥ. ಮತ್ತು ಅಂಥ ಕಡೆಗೆ ಇವರು ಯಾವುದೇ ಎಚ್ಚರಿಕೆ ಇಲ್ಲದೆ ಹೋಗ್ತಾರಾ? ಅದು ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಕಡೆಗೆ ಹೋಗ್ಬೇಕಂದ್ರೆ ಎಲ್ಲ ರೀತಿಯ ಎಚ್ಚರಿಕೆ ವಹಿಸ್ಕೊಂಡೇ ಹೋಗ್ತಾರೆ. ಕಾಡು ಪ್ರಾಣಿಗಳ ಥರದ ಒಂದು ಸಂವೇದನೆ ಬೆಳೆದೋಗಿರುತ್ತೆ ಅಲ್ಲಿ.
ಕಾಡು ಪ್ರಾಣಿ ಒಂದು ನೀರು ಕುಡಿಯೋಕೆ ಹೋಗ್ಬೇಕಂದ್ರೆ ಸುತ್ತಮುತ್ತಲ ಪರಿಸರ ಇದು ನೋಡ್ಕೊಂಡು ಪರಿಶೀಲನೆ ಮಾಡ್ದಂಗೆ ಇವರು ಅಷ್ಟು ಪರಿಶೀಲನೆ ಮಾಡ್ಕೊಂಡು ಹೋಗ್ತಾರೆ. ಹಂಗಿದ್ದಾಗ ಅಲ್ಲಿ ಇವರಾಗಿ ಹೋಗಿ ಟ್ರಾಫಿಕ್ಗೆ ಸುಮ್ಮನೆ ಬಿದ್ದಿರ್ತಾರೆ ಅನ್ನೋ ಅದು ಹಂಗೆ ಸಾಧ್ಯತೆ ಕಾಣಿಸ್ತಾ ಇಲ್ಲ. ನೂರ್ಶಿದರ್ ಹೇಳ್ದಂಗೆ ಮೊದಲೇ ಪಿಕಪ್ ಮಾಡಿ ಅವ್ರನ್ನ ಟಾರ್ಚರ್ ಮಾಡಿ ಕೊಂದು ಆಮೇಲೆ ಅಲ್ಲಿ ತಗೊಂಡೋಗಿ ಇಟ್ಟು ಡಮ್ ಅಂತ ಒಂದು 5-6 ಸುತ್ತು ಗುಂಡು ಹಾರಿಸಿರುವ ಸಾಧ್ಯತೆ ಕೂಡ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು, ಇದು ಏನೇ ಇಡೀ ತನಿಖೆ ಆಗಲಿ, ನ್ಯಾಯಾಂಗ ತನಿಖೆ ಆಗಲಿ, ಕಾಲಮಿತಿಯ ನ್ಯಾಯಾಂಗ ತನಿಖೆ ಆಗಲಿ, ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆ ಒಳಗೆ ಒಂದು ಸಮಿತಿ ರಚನೆ ಮಾಡಿ, ಆಯೋಗ ರಚನೆ ಮಾಡಿ ಒಂದು ಲಿಮಿಟೆಡ್ ಟೈಮ್ನಲ್ಲಿ ಅದ್ರ ಬರೋಂಗ್ ಮಾಡಲಿ ಅಂತ. ಈಗ ಸ್ವಲ್ಪ ನಾನು ಹಿಂದಕ್ಕೆ ಹೋಗ್ತೀನಿ. 2003ರಲ್ಲಿ ಪಾರ್ವತಿ ಹಾಜಿಮ್ ಅವರ ಹತ್ಯೆ ಆಗುತ್ತೆ, ನೀವೆಲ್ಲ ಕಣ್ಣಾರೆ ಅದನ್ನ ನೋಡಿದಿರಿ. ಜೊತೆಗೆ 2005ರಲ್ಲಿ ಈಗ ಆಲ್ರೆಡಿ ಏನು ಸಾಕೇತ್ ರಾಜನ್ ಅವರ ಹತ್ಯೆ ಆಗುತ್ತೆ, ಅಥವಾ ಅಲಿಯಾಸ್ ಅವ್ರ ಪ್ರಕಾರ ಹೇಳೋದಾದ್ರೆ ಪ್ರೇಮ್ ಅವರ ಹತ್ಯೆ ಆಗುತ್ತೆ. ಸೊ ಅಷ್ಟು ಕಥೆಗಳನ್ನ ನೀವು ನೋಡೋದಾದ್ರೆ ಎಲ್ಲಾದ್ರೂ ಒಂದಾದ್ರೂ ಅಸಲಿ ಎನ್ಕೌಂಟರ್ ಅಂತ ಕಂಡು ಬಂದಿದೆಯಾ ನಿಮಗೆ? ಅಸಲಿ ಎನ್ಕೌಂಟರ್ ಅಂತ ಖಂಡಿತ ಅಲ್ಲ. ಪಾರ್ವತಿಗೆ ಅವಳು ಇದು ಏನು ಸೆಂಟ್ರಿ ಡ್ಯೂಟಿ ಮಾಡ್ತಿದ್ದಾಗ ಗುಂಡು ಹಾರಿಸಿದ್ರು ಅಂತ ಹೇಳ್ತಾರೆ. ಅಂದರೆ ಕೈಗೆ ಸಿಕ್ಕಿದವರಿಗೆ ಗುಂಡು ಹಾರಿಸಿದ್ದಲ್ಲ. ಆದರೆ ಹಾಜಿಮನ ಅದೇ ಸಂದರ್ಭದಲ್ಲಿ ಹಾಜಿಮ ಕೈಗೆ ಸಿಕ್ಕಿ ಕೈ ಎತ್ತಿ ಏನು ಹ್ಯಾಂಡ್ಸಪ್ ಮಾಡಿ ಸರೆಂಡರ್ ಆದವಳನ್ನು ಗುಂಡು ಹೊಡೆದು ಸಾಯಿಸಿದ್ದಾರೆ. ಇದು ಅಲ್ಲಿನ ಜನಗಳು ಹೇಳ್ತಾರೆ. ಈಗಾಗಲೇ ಗೊತ್ತಾಗೋಗಿದೆ, ಅದು ಎಲ್ಲ ಬಹಿರಂಗ ಆಗೋಗಿದೆ. ಆ ರೀತಿಯಲ್ಲೇ ಮಾಡ್ಕೊಂಡ್ಬಂದಿದ್ದವ್ರ ಹೊರತು ಇದು ನಿಜವಾದ ಎನ್ಕೌಂಟರ್ಗಳ ಸುಪ್ರೀಂ ಕೋರ್ಟ್ ಕೂಡ ಆಲ್ಮೋಸ್ಟ್ ಒಪ್ಕೊಂಡಿದೆ. ಅದಕ್ಕೆ ಎಲ್ಲ ಎನ್ಕೌಂಟರ್ ಹತ್ಯೆಗಳನ್ನು ಇಂಥ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ 302 ಎಲ್ಲ ಹೌದು, ಎಲ್ಲವೂ ಅಷ್ಟೇ. ಅವ್ರು ಕಾದಿರ್ತಾರೆ. ಒಂದು ಈ ನೀವು ಆಂಬುಷ್ ಅಂತ ಹೇಳ್ತಾರಲ್ಲ, ಆಂಬುಷ್ ಮಾಡ್ತಾರೆ, ಹೊಂಚು ದಾಳಿ ಅಂತೇಳಿ. ಹೊಂಚು ದಾಳಿ ಮೂಲಕ ಕೊಂದಿರೋದೇ ಇವರು ಎಲ್ಲರೂ. ನಮ್ಮ ಕರ್ನಾಟಕದಲ್ಲಿ 17-18 ಜನರನ್ನ ಕೊಲೆ ಆಗಿದೆ. ಈ ವಿಕ್ರಮಗೌಡನ್ ಕೂಡ ಆ ರೀತಿಯ ಹೊಂಚು ದಾಳಿಯಲ್ಲಿ ಕೊಂದಿರುವ, ಆಂಬುಷ್ ಮೂಲಕ ಕೊಂದಿರೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ತನಿಖೆ ಆಗಲಿ, ಏನು ನಡೀತು ಹೊರಗೆ ಬರಲಿ. ನಾನು ನೂರ್ ಅಹಮದ್ ಅವ್ರು ಕೇಳ್ತೀನಿ ಸರ್, ಯಾಕೆಂದ್ರೆ ನೀವು ಈ ಹೋರಾಟದಲ್ಲಿ ಇದ್ದು ಬಂದಂಥವ್ರು, ಎಲ್ಲ ಆಗು ಹೋಗುಗಳನ್ನು ನೋಡಿದಂಥವ್ರು, ಜನರ ಮಾಹಿತಿಗೆ ಒಂದು ಕುತೂಹಲಕ್ಕೆ ನಕ್ಸಲ್ ಹೋರಾಟ ಯಾವ ಸ್ವರೂಪದ ಇರುತ್ತೆ ಅಲ್ಲಿ ಅಂತ, ಯಾಕಾಗಿ ಹೋರಾಟ ಮಾಡ್ತಾರೆ, ಯಾವ ಸ್ವರೂಪದ ಇರುತ್ತೆ, ಜನರಿಗೆ ಏನಾದ್ರು ಸಮಸ್ಯೆ ಮಾಡ್ತಾರಾ ಅಥವಾ ಪೊಲೀಸರಿಗೆ ಏನಾದ್ರು ಸಮಸ್ಯೆ ಮಾಡ್ತಾರಾ ಅವರು? ನಕ್ಸಲೈಟ್ ಚಳವಳಿ ಮುಖ್ಯವಾಗಿ 2 ಕಾರಣಕ್ಕೆ ನಡೀತದೆ. ಒಂದು ಸೈದ್ಧಾಂತಿಕ ಕಾರಣಕ್ಕೆ, ಇನ್ನೊಂದು ತಕ್ಷಣದ ಕಾರಣಕ್ಕೆ. ಸೈದ್ಧಾಂತಿಕ ಕಾರಣ ಏನು? ಸೈದ್ಧಾಂತಿಕ ಕಾರಣ ಅನ್ನೋಂಥದ್ದು ಇಡೀ ಸಮಾಜದನೇ ಅವಿನೀತಿಗೆ ಹೋಗ್ಬಿಟ್ಟಿದೆ. ಈ ಸಮಾಜ ಬದಲಾವಣೆ ಆಗಬೇಕು, ಇದು ನಿಜವಾದ ಪ್ರಜಾತಾಂತ್ರಿಕ ವ್ಯವಸ್ಥೆ ಆಗಬೇಕು. ಅದಾಗಬೇಕು ಅಂದರೆ ಈ ದೇಶದಲ್ಲಿ ಕ್ರಾಂತಿ ಆಗಬೇಕು. ಕ್ರಾಂತಿ ಆಗಬೇಕು ಅಂತ ಹೇಳಿದ್ರೆ ಜನರನ್ನ ನಾವು ಸಂಘಟನೆ ಮಾಡಿ ಸಶಸ್ತ್ರ ಹೋರಾಟವನ್ನು ಕಟ್ಟಿ ದೇಶ ನಾವು ವಿಮೋಚನೆಗೊಳಿಸಬೇಕು ಅಂತ ಪರಿಕಲ್ಪನೆಯಿಂದ ಅದಕ್ಕೆ ಕಮಿಟೆಡ್ ಆಗಿ ಒಂದು ಪಕ್ಷದಿಂದ ನಡೆಯುವಂಥ ಒಂದು ಕಾನ್ಷಿಯಸ್ ಆ್ಯಕ್ಟಿವಿಟಿ. ಇನ್ನೊಂದು ನಡೆಯುವಂಥದ್ದು ಒಂದು ಅಲ್ಲಿನ ಬರುವಂಥ ಜನರ ಬದುಕಿನ ಮೇಲೆ ಬರುವಂಥ ಕ್ರಿಯೇಟ್ ಆಗುವಂಥ ಒತ್ತಡ. ಆ ಒತ್ತಡಗಳಿಂದಾಗಿ ಅದಕ್ಕೆ ಹೆಂಗಾದರೂ ಪ್ರತಿರೋಧ ಮಾಡಿರಬೇಕು, ಅದನ್ನು ತಡಿಲೇಬೇಕು ಅಂತೇಳಿ. ಇಲ್ಲಿ 2 ಕಾರಣನೂ ಇತ್ತು. ಮಲೆನಾಡಿನಲ್ಲಿ ಇದು ಶುರುವಾಗಲಿಕ್ಕೆ ಪಕ್ಷ 2 ಕಾರಣನೂ ಇತ್ತು. ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ರಾಯಚೂರು ಭಾಗದಲ್ಲಿ ಸುಮಾರು ದಿವಸ ಮಾಡಿ ಅಲ್ಲಿ ಉಳಿಲಿಕ್ಕೆ ಕಷ್ಟವಾಗಿರುವಂಥ ಸಂದರ್ಭದಲ್ಲಿ ನೆಲೆನ ಬದಲಾಯಿಸಬೇಕು ಅನ್ನುವಂಥ ಕಾರಣನೂ ಇತ್ತು. ಬಟ್ ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಉದ್ಯಾನವನದ ಇಶ್ಯೂ ಕೂಡ ಬಂದು ಜನರನ್ನ ಎತ್ತಂಗಡಿ ಮಾಡುವ ರೀತಿಯಲ್ಲಿ ಇದು ಮಾಡುವಂಥದ್ದು. ಮತ್ತು ಅಲ್ಲಿ ಡೆಮಾಕ್ರೆಟಿಕ್ ಆಗಿ ಯಾರೆಲ್ಲ ಹೋರಾಟ ಮಾಡ್ತಿದ್ರು, ಅದು ಆದಿವಾಸಿ ಸಂಘಟನೆ ಇರ್ಬೋದು, ಕರ್ನಾಟಕ ವಿಮೋಚನಾ ರಂಗದವ್ರು ಇರ್ಬೋದು, ಎಲ್ಲರ ಮೇಲೂ ಕೂಡ ಅವರು ಬಹಳ ದೌರ್ಜನ್ಯ ಮಾಡೋಕ್ಕೆ ಯಾವಾಗ ಶುರು ಮಾಡಿದ್ರು, 2 ಒಂದಕ್ಕೊಂದು ಸೇರಿದ್ರು. ಈ ಕಡೆಯಿಂದ ಇವ್ರು ಹೋಗ್ಬೇಕು ಅಂತ ಬಂದ್ರು, ಪರಿಸ್ಥಿತಿ ನಂಗೆ ಕ್ರಿಯೇಟ್ ಆಯಿತು. ಹಾಗಾಗಿ ನಕ್ಸಲೈಟ್ ಚಳವಳಿ ಅನ್ನೋಂಥದ್ದು ಪ್ರಾರಂಭಗೊಳ್ತು. ಹೆಚ್ಚಿನ ಪಾಲು ಹಿಂಗೆ 2 ಕಡೆಯಿಂದ ಸೇರೆ ಇದೆಲ್ಲ ಕೂಡ ನಡೀತದೆ. ಸಿರಿಮನೆ ನಾಗರಾಜ್ ಅವರೇ, ಈಗ ತುಂಗಭದ್ರಾ ಮೂಲ ಉಳಿಸಿ ಹೋರಾಟ ಶುರುವಾದಂಥ ಸಂದರ್ಭದಲ್ಲಿ ಇಡೀ ಆ ರಾಷ್ಟ್ರೀಯ ಉದ್ಯಾನವನವನ್ನು ಸಂರಕ್ಷಣೆ ಮಾಡಬೇಕು, ಅಲ್ಲಿಯ ಕಾರ್ಮಿಕರು ಬದುಕಬೇಕು, ಆದಿವಾಸಿಗಳು ಬದುಕಬೇಕು ಅಂತೇಳಿ ಹೋರಾಟ ಶುರುವಾಯಿತು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಕಂಡಿದೆ ಸರ್ಕಾರದ ಈ ಕಾರ್ಯಚಟುವಟಿಕೆಗಳ ನಡುವಿನಲ್ಲಿ? ನಾವು ಕರ್ನಾಟಕ ವಿಮೋಚನರಿಂದ ಹೋರಾಟ ಮಾಡಿದ್ರಿಂದಾಗಿ ಅವ್ರನ್ನ ಏಕಾಏಕಿ ಮತ್ತು ಏನೂ ಕೊಡದೆ ಅವ್ರನ್ನ ಎತ್ತಂಗಡಿ ಮಾಡೋ ಬದಲಿಗೆ ಪರಿಹಾರ ಕೊಡ್ತೀವಿ, ಪ್ಯಾಕೇಜ್ ಕೊಡ್ತೀವಿ ಅನ್ನುವಂಥ ಒಂದು ನೀತಿಯನ್ನು ಬದಲಾವಣೆ ಮಾಡಿದ್ರು. ಅಂದರೆ ಫಸ್ಟು ಪೂರ್ತಿ ತೊಲಗಿಸ್ಬಿಡ್ಬೇಕಂತ ಹೊರಟಿದ್ರು. ನಿರಂತರ 3-4 ವರ್ಷ ಹೋರಾಟ ಮಾಡಿದ ಪರಿಣಾಮವಾಗಿ ಇಲ್ಲ, ಎತ್ತಂಗಡಿ ಮಾಡೋದಿಲ್ಲ, ನೀವಾಗಿ ಬಿಟ್ಟು ಹೋಗೋದಾದ್ರೆ ನಿಮಗೆ ಅದು ಏನೋ ಮೌಲ್ಯ ಕೊಡ್ತೀವಿ, ನಿಮ್ಮ ಜಮೀನಿಗೆ ಪ್ಯಾಕೇಜ್ ಕೊಡ್ತೀವಿ ಅಂತೇಳಿ ತಂದರು. ಆದರೆ ಇವತ್ತಿನವರೆಗೂ ಆ ಪ್ಯಾಕೇಜ್ ಕೂಡ ಆಗಿಲ್ಲ. ನನ್ನ ತಮ್ಮಂದ್ರ ಜಮೀನುಗಳು ಅದರೊಳಗಿದ್ದು, ಒಬ್ಬ ತಮ್ಮ ಒಂದು ಸ್ವಲ್ಪ ಆದಿವಾಸಿಗಳಿಗೆ ಕೊಟ್ಬಿಟ್ಟು ಹೋದ, ಏನೋ ಚೂರು ಪಾರು ಟ್ರೈಬಲ್ ಇದ್ರೊಳಗೆ ಏನು ಬಂತ ಪರಿಹಾರ ತೊಗೊಂಡು, ಇನ್ನೊಬ್ಬ ತಮ್ಮ ಕಾಡಿಗೆ ಬಿಟ್ಬಿಟ್ಟು ಹೋಗ್ಬಿಟ್ಟ. ಅದನ್ನು ನೋಡ್ಕೊಳ್ಳ ಅಂದರೆ ಅದು ಪರಿಹಾರ ಸಿಕ್ಕಿಲ್ಲ, ಕಾಡು ಹಾಳಾಗ್ತಾ ಇದೆ ಈ ಥರದ್ದು. ಇನ್ನೊಬ್ಬ ತಮ್ಮ ಅಲ್ಲಿ ಉಳ್ಕೊಂಡಿದ್ದಾನೆ, ಅವನಿಗೆ ಆತಂಕದಿಂದ ಬದುಕ್ತಾನೆ, ಯಾವಾಗ ಏನಾಗುತ್ತೋ ಅಂತ ಹೇಳ್ಕೊಂಡು. ಆದಿವಾಸಿಗಳಂತೂ ತುಂಬ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಈ ಕಡೆ ಬಿಟ್ಟು ಹೋಗ್ತೀವಿ ಅನ್ನೋರಿಗೆ, ಅಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಕಾಡಿನ ಮೇಲೆ ಅವಲಂಬಿಸಿಡುವಂಥ. ಈಗ ನನ್ನ ತಮ್ಮನ ಇನ್ನೊಬ್ಬ ಸಿರಿಮನೆಯಲ್ಲಿರೋ ತಮ್ಮನ ಜಮೀನು ಇದು ಬೌಂಡ್ರಿಂದ ಹೊರಗಿದೆ. ಆದರೆ ಕಾಡಿಂದ ಸೊಪ್ಪು ಸದೆ ದನ ಮೇಯಿಸೋಕ್ಕೆ ನೀರು ಕಾಡಿಂದ ಬರಬೇಕು, ಪ್ರತಿಯೊಂದಕ್ಕೂ ಕಾಡಿನ ಮೇಲೆ ಅವಲಂಬನೆ. ಆದರೆ ಇವರು ಪ್ರತಿಯೊಂದಕ್ಕೂ ಅಡ್ಡಿ ಮಾಡ್ತಾಯಿದ್ರು. ಆ
ಅಡ್ಡಿ ಮಾಡ್ತಿದ್ದನ್ನು ನಿಲ್ಲಿಸಲಾಯಿತು. ನಾವು ಹೋರಾಟ ಮಾಡಿದ್ರಿಂದ ಆ ಕಾಡಿಗೆ ಯಾರು ಹೋಗಲೇಬಾರ್ದು ಅನ್ನೋಂಥ ಪರಿಸ್ಥಿತಿ ಇವತ್ತಿಲ್ಲ. ಆದರೆ ಇಲ್ಲಿ ಬೇಡ, ನಾವು ಇವರ ಕಿರುಕುಳ ಯಾವಾಗಲೂ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಬಿಟ್ಟೋಗೋಣ ಅಂತೇಳಿ ಅರ್ಜಿ ಹಾಕೊಂಡು ಸುಮಾರು ವರ್ಷ ಆಗಿದೆ, ಪರಿಹಾರಗಳು ಸಿಕ್ಕಿಲ್ಲ ಇನ್ನೂ. ಹಾಗಾಗಿ ಅದು ಆ ಪ್ಯಾಕೇಜ್ ಕೂಡ ಸರಿಯಾದ ರೀತಿ. ಮೊದಲು ನೋಡಿ, ಕಾಡನ್ನ ನಾಶ ಮಾಡುವ ಕೆಲಸ ಶುರು ಮಾಡಿದ್ದು ಸರ್ಕಾರ, ಕಾಡನ್ನ ಉಳಿಸ್ಬೇಕು ಅಂತ ಮಾಡಿದ್ದು ಹೋರಾಟಗಾರರು. ಈ ಗುಬ್ಗದ್ದೆ ಕಾಡನ್ನ ಎಲ್ಲ ದೊಡ್ಡ ದೊಡ್ಡ 200-500 ವರ್ಷಗಳ ಮರಗಳನ್ನೆಲ್ಲ ಕಡಿದು ಮಾರಾಟ ಮಾಡಕ್ಕೆ ಹೊರಟಿದ್ರು. ಅಲ್ಲಿನ ಜನರು ಹೋರಾಟ ಮಾಡಿ ಗುಬ್ಗದ್ದೆ ಕಾಡನ್ನು ಉಳಿಸ್ಕೊಂಡ್ರು. KOCL ಹೆಸರಿನಲ್ಲಿ ಇಡೀ ಗಣಿಗಾರಿಕೆನ ಮಾಡಿ, ಇಡೀ ಖನಿಜ ಸಂಪತ್ತನ್ನು ತೋಡಿ, ಇಡೀ ಪ್ರಕೃತಿಯನ್ನು ನಾಶ ಮಾಡಿ ದುಗ್ಗಾಣಿ ಬೆಲೆಗೆ ವಿದೇಶಕ್ಕೆ ಮಾರ್ತಿದ್ರು. ಅದನ್ನ ಜನ ಮಟ್ಟ ಹೋರಾಟ ಮಾಡಿ ಅದನ್ನ ಬಂದ್ ಮಾಡಿಸಿದ್ರು, ಕಾಡನ್ನ ಉಳಿಸ್ಕೊಂಡು. ಇವರೆಲ್ಲ ಈಗ ಅಕೇಶಿಯಾ ಗಿಡ ಬೆಳೆಸ್ತಿದ್ದಾರೆ. ಶೃಂಗೇರಿಯಲ್ಲಿ ಗಂಗಡಿ ಕಲ್ಲು ಎಲ್ಲಿ ತುಂಗಾ ನದಿ ಹುಟ್ಟುತ್ತೆ ಆ ಜಾಗವನ್ನೇ ಮೈನಿಂಗಿಗೆ ಅವಕಾಶ ಮಾಡಿಕೊಟ್ರು. ಅದ್ರ ವಿರುದ್ಧವಾಗಿ ಹೋರಾಟ ಮಾಡಿ ತುಂಗಭದ್ರಾ ಉಳಿಸಿ ಹೋರಾಟ ಸಮಿತಿ ಅಂತ ಮಾಡಿ ಸುದೀರ್ಘವಾದಂಥ ಹೋರಾಟ ಮಾಡಿ ಆ ಮೈನಿಂಗ್ನ ಕ್ಯಾನ್ಸಲ್ ಮಾಡಿದ್ರು. ಇದೆಲ್ಲದೂ ಕೂಡ ಜನ ಹೋರಾಟ ಮಾಡಿದ್ರೆ ಹೋರಾಟಗಾರರು ಕಾಪಾಡ್ಕೊಂಡ್ ಬಂದಿರುವಂಥದ್ದು, ಸರ್ಕಾರ ಅಲ್ಲ. ಆದರೆ ಇವ್ರು ಇದ್ದಕ್ಕಿದ್ದಂತೆ ಹೊಳ್ಬಿಡ್ತು, ಪರಿಸರ ಉಳಿಸ್ಬೇಕು ಅಂದ್ರೆ ನ್ಯಾಷನಲ್ ಪಾರ್ಕ್ ಮಾಡಬೇಕು ಅಂತ ಒಂದು ಐಡಿಯಾ ಬಂದ್ಬಿಡ್ತು. ಇದು ಒಂದು ಇಂಪೀರಿಯಲಿಸ್ಟ್ ಪ್ರಾಜೆಕ್ಟೇ ಇದು. ಅದನ್ನು ಮಾಡಿಬಿಟ್ಟು ಇವ್ರೇನ್ ಮಾಡಿದ್ರು, ಈಗ ನೆಕ್ಸ್ಟ್ ಪರಿಸರದ ಮೊದಲು ಕಾಡು ಕಡಿತಿದ್ರು, ಈಗ ಜನರು ಬದುಕಿನ ಕಡಿಯಕ್ಕೆ ಕೊಟ್ಟು ಜನರನ್ನ ಎತ್ತಂಗಡಿ ಮಾಡ್ಸೋಕೋಸ್ಕರ. ಮೊದಲು ಪರಿಸರ ಉಳಿಸೋಕೋಸ್ಕರ ಗುದ್ದಾಡಿದ್ದಾಯ್ತು, ಈಗ ಜನರು ಬದುಕನ್ನು ಉಳಿಸೋಕೋಸ್ಕರ ಗುದ್ದಾಡ್ಲಿಕ್ಕಾಯ್ತು. ಪರಿಸರ ವಿರೋಧಿಯಾಗೂ ಸರ್ಕಾರ ನಡ್ಕೊಳ್ತು, ಈಗ ಜನ ವಿರೋಧಿಯಾಗೂ ಸರ್ಕಾರ ನಡ್ಕೊಳ್ತು. ಹಾಗಾಗಿ ಹೋರಾಟಗಾರರು ಸರಿನಾ, ಈ ಸರ್ಕಾರ ಸರಿನಾ ಅನ್ನೋದನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ತೀವಿ. ನಮ್ಗೆ ಇಲ್ಲಿ ಇನ್ನೊಂದು ಪ್ರಶ್ನೆ, ಅಭಿವೃದ್ಧಿ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಮಲ್ನಾಡನ್ನ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಧರ್ಮಸಿಂಗ್ ಸರ್ಕಾರನೂ ಕೂಡ ಇರ್ಬೋದು, SM ಕೃಷ್ಣ ಸರ್ಕಾರ ಇರ್ಬೋದು, ಅದಾನಂತರ ಬೇರೆ ಬೇರೆ ಸರ್ಕಾರಗಳು ಬಂದ ಸಂದರ್ಭದಲ್ಲಿ 40 ಕೋಟಿ 50 ಕೋಟಿ 60 ಕೋಟಿ ಹಣಗಳನ್ನ ಬಿಡುಗಡೆ ಮಾಡ್ತಾರೆ. ಸೊ ಎಷ್ಟು ಮಟ್ಟಿಗೆ ಅದು ಡೆವಲಪ್ಮೆಂಟ್ ಆಗಿದೆ ಅಂತ? ಅಲ್ಲ, ಮಲೆನಾಡುದು ಬೇರೆ ಜನರಲ್ ಡೆವಲಪ್ಮೆಂಟು ಬೇರೆ ಕಾಡುಗಳಿಗಿಂತ ಇಲ್ಲಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳ ಕಮರ್ಷಿಯಲ್ ಆಕ್ಟಿವಿಟೀಸ್, ಬರೀ ಜನ ಎಲ್ಲ ಇರುವಂತದ್ದು. ಅಲ್ಲಿರುವಂತದ್ದು ಕಂಪನಿಗಳಿದ್ದಾರೆ, ಪ್ಲಾಂಟರ್ಸ್ಗಳಿದ್ದಾರೆ, ಅವರ ವೆಹಿಕಲ್ಸ್. ಹೋರಾಟ ಶುರುವಾದಂತ ಅವರ ದೃಷ್ಟಿಯಲ್ಲಿ ಅಭಿವೃದ್ಧಿ ಅಂದ್ರೆ ಅವೇ ರಸ್ತೆಗಳು ಅವೆಲ್ಲ ಅಭಿವೃದ್ಧಿ ಅಂದ್ರೆ ಅದಲ್ಲ. ಅಭಿವೃದ್ಧಿ ಅಂದ್ರೆ ಜನರ ಬದುಕು ಎಷ್ಟಾಗಿದೆ, ಅವ್ರಿಗೆ ಏನು ರೇಟ್ ಸಿಗ್ತಾ ಇದ್ದಾರೆ, ಅವ್ರ ಕಾಫಿಗೆ, ಅಡಿಕೆಗೆ, ಏಲಕ್ಕಿಗೆ ಎಲ್ಲವೂ ಕೂಡ ಸರಿಯಾಗಿ ಸಿಗ್ತಿದೆಯಾ, ಅಷ್ಟು ಕೊಳೆ ರೋಗಗಳಿದಾವೆ, ಆ ಕೊಳೆ ರೋಗಗಳಿಗೆ ಅವ್ರಿಗೆ ಪರಿಹಾರ ಅನ್ನೋವಂಥದ್ದು ಎಲ್ಲ ಕೂಡ ಬಂದಿದೆಯಾ, ಜನ ಉಳುಮೆ ಮಾಡ್ತಿರುವಂಥ ಭೂಮಿಗೆ ಅವರು ಹಕ್ಕುಪತ್ರನ ಕೊಟ್ಟಿದ್ದಾರ, ಜನರಿಗೆ ಇರ್ಲಿಕ್ಕೆ ಜಾಗ ಇಲ್ಲ ಅದಕ್ಕೆ ಅವ್ರಿಗೇನೋ ಒಂದು ವಸತಿ ಕೊಟ್ಟಿದಾರ, ಈಗ ಒಂದೊಂದು ಮಾಡಿಲ್ಲ. ಅಷ್ಟು ಕೊಳೆ ರೋಗಗಳಿಗೆ ಸರ್ಕಾರದ ಹತ್ರ ಒಂದು ಪರಿಹಾರ ಕ್ರಮ ಇಲ್ಲ, ಒಂದು ರೇಟ್ ಕೊಡಿಸ್ಲಿಕ್ಕೆ ಒಂದು ಕ್ರಮ ಇಲ್ಲ. ಅಲ್ಲಿ ಬಡವರಿಗೆ, ವಿಶೇಷವಾಗಿ ದಲಿತ ಆದಿವಾಸಿಗಳಿಗೆ ಒಂದು ಇಷ್ಟು ಗೂಡು ಕಟ್ಕೊಳ್ಬೇಕಂದ್ರೆ ಜಾಗ ಇಲ್ಲ, ಯಾಕಂದ್ರೆ ಸ್ವಂತದ ಭೂಮಿ ಇಲ್ಲ ಅವರಿಗೆ. ಅಲ್ಪ ಸ್ವಲ್ಪ ಸಣ್ಣ ಸಣ್ಣ ಭೂಮಿ ಇಟ್ಕೊಂಡಿದ್ರೆ ಅವ್ರನ್ನೂ ಎತ್ತಂಗಡಿ ಮಾಡಿಸುವಂಥದ್ದು ಮಾಡ್ತಾ ಇದ್ದಾರೆ. ಈಗ ನೋಡಿ, ಇಡೀ ನಮ್ಮ ಭಾರತವನ್ನು ತೆಗೆದುಕೊಂಡ್ರೆ 4 ಅರಣ್ಯ ಬೆಲ್ಟ್ಗಳಿದೆ. ಒಂದು ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳು, ಇನ್ನೊಂದು ಈಸ್ಟರ್ನ್ ಘಾಟ್ಸ್ ಇದೆ, ವಿಂಧ್ಯ ಪರ್ವತಗಳಿದೆ, ಹಿಮಾಲಯ ಪರ್ವತಗಳಿದ್ದಾವೆ. ಈ 4 ಕಡೆ ಇಡೀ ದೇಶವನ್ನು ಕಾಪಾಡ್ತಿರೋದು ಈ 4. ಈಸ್ಟರ್ನ್ ಘಾಟ್ಸ್ ಏನಿದೆ, ಇಡೀ ಈಸ್ಟರ್ನ್ ಘಾಟ್ಸ್ನ ಪೂರ್ತಿ ಅದಾನಿ, ಅಂಬಾನಿ, ವೇದಾಂತ ಕಂಪನಿಗಳಿಗೆಲ್ಲ ಕೂಡ ಕೊಟ್ಟು ಪೂರ್ತಿ ಬೋಳ್ಸಾಕ್ಬಿಟ್ಟಿದ್ದಾರೆ ಅದನ್ನೆಲ್ಲ ಕೂಡ. ಹಂಗೆ ನೋಡ್ಬೇಕಾದ್ರೆ ನಕ್ಸಲೈಟ್ ಚಳವಳಿ ನಡೀತಿದೆ ಅನ್ನೋ ಕಾರಣಕ್ಕೋಸ್ಕರ ಛತ್ತೀಸ್ಗಢದ ಕೆಲವು ಪ್ರದೇಶ ಉಳ್ಕೊಂಡಿದೆ, ಮಿಕ್ಕಂತೆಲ್ಲ ಬೋಳ್ಸ್ಬಿಟ್ಟಿದ್ದಾರೆ. ಕರ್ನಾಟಕ ಭಾಗನ ಯೋಚನೆ ಮಾಡಿದ್ರೆ ಬಳ್ಳಾರಿ ಭಾಗದಲ್ಲಿ ವಿಂಧ್ಯ ಪರ್ವತನ ಮುಗಿಸ್ಬಿಟ್ಟಿದ್ದಾರೆ, ಹಿಮಾಲಯ ತಪ್ಪಲನ್ನೆಲ್ಲ ಕೂಡ ಟೂರಿಸಂ ಕೊಟ್ಟು ನಾಶ ಮಾಡಕ್ ಬಿಟ್ಟಿದ್ದಾರೆ ಅದನ್ನೆಲ್ಲ ಕೂಡ. ಈಗ ಉಳಿದಿರೋದು ಪಶ್ಚಿಮ ಘಟ್ಟ ಮಾತ್ರನೇ. ಆದ್ರೆ ಈಗ ಇಡೀ ಎಲ್ಲ ಕಡೆ ಮಾಡಿರುವಂತ ಇವರು ದುರಂತವನ್ನ ಕಾಂಪನ್ಸೇಟ್ ಮಾಡೋಕ್ಕೋಸ್ಕರ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಾಡು ಬೆಳೆಸ್ತೀವಿ ಅಂತ ಹೊರಟಿದ್ದಾರೆ. ಆ ಪಶ್ಚಿಮ ಘಟ್ಟದ ಕಾಡು ಉಳಿಸ್ಬೇಕು ಅಂದ್ರೆ ಆದಿವಾಸಿ ಜನರಲ್ಲಿ ಓಡಿಸ್ಬೇಕು ಅಂತ ಪರಿಕಲ್ಪನೆ ಮಾಡ್ತಿದ್ದಾರೆ. ಇದು ಪೂರ್ತಿ ಅನ್ಸೈಂಟಿಫಿಕ್ ಆದಂತಹ ಬಂಡವಾಳಶಾಹಿ ಪರವಾದಂಥ ನೀತಿ ಇದನ್ನು. ಸೊ ಕಾಡು ಉಳಿಸ್ಬೇಕು, ಕಾಡು ಪಶ್ಚಿಮ ಘಟ್ಟದಲ್ಲ ಸ್ವಾಮಿ, ಎಲ್ಲ ಕಡೆ ಉಳಿಸ್ಬೇಕು. ಬಯಲು ಸೀಮೆಯಲ್ಲೂ ಕಾಡುಗಳನ್ನು ಬೆಳೆಸ್ಬೇಕು. ನೀವು ಎಲ್ಲ ಕಡೆ ಎಲ್ಲ ನಾಶ ಮಾಡಿಬಿಟ್ಟು ಪಶ್ಚಿಮ ಘಟ್ಟದಲ್ಲಿ ಕಾಡು ಜನ ಎಲ್ಲಿ ಬಳಸಿದ್ದಾರೆ, ಕಾಡನ್ನು ಹುಡುಕ್ಬಿಡಿ ನೋಡೋಣ ಮಾಡಿರೋಂಥದ್ದು. ರೈತರು ಒತ್ತು ಭೂಮಿ ಮಾಡಿದ್ದಾರೆ ಅಂದ್ರೆ ಬಯಲು ಸಿಮೆಂಟಲ್ಲಿ ಬೋಳಿಸಿರೋದಲ್ಲ, ಅವರಲ್ಲಿ ತೋಟಗಳನ್ನು ಬೆಳೆದಿದ್ದಾರೆ. ತೋಟನೂ ಕೂಡ ಮರ, ಅದು ಕೂಡ ಮತ್ತೊಂದು ರೂಪದ ಕಾಡಿನ ಜೊತೆಗೆ ಕೃಷಿಯನ್ನು ಮಾಡ್ತಾ ಇರುವಂತದ್ದು. ಕೃಷಿ ಅಂತ ಹೇಳಿದ್ರೆ ಗದ್ದೆಗಳಲ್ಲ, ಗದ್ದೆಗಳು ಬಹಳ ಕಡಿಮೆ ಇರುವಂತದ್ದು, ಅವು ತೋಟಗಳೇ. ತೋಟಗಳು ಕೂಡ ಮಳೆ ತರಿಸುವಂತಹ ಕಾಡುಗಳೇ, ಮನುಷ್ಯ ನಿರ್ಮಿತ ಕಾಡುಗಳೇ ಅವು. ಸೊ ಹಂಗಾಗಿ ಇವತ್ತು ಇಷ್ಟು ಸಮಸ್ಯೆ ಆಗಿರೋದು ಏನಕ್ಕಪ್ಪ ಅಂದ್ರೆ ಅರಣ್ಯ ಅನ್ನುವಂಥ ವ್ಯಾಖ್ಯಾನವನ್ನು ಸರಿಯಾಗಿ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಮಾಡಕ್ಕಾಗಿಲ್ಲ ಇವ್ರಿಗೆ. ಆದ್ರೆ ಮಲೆನಾಡು ಭಾಗದಲ್ಲಿ ಇನ್ನೊಂದು ಏನು ಅಂದ್ರೆ ಈ ಬಹಳ ದೊಡ್ಡ ಭೂ ಹಿಡುವಳಿದಾರರು ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಸೊ ಅವ್ರು ಯಾರನ್ನು ಇವರು ಟಚ್ ಮಾಡ್ತಾ ಇಲ್ಲ, ಓತೋರಿ ಮಾಡಿದಿರಿ ಅದು ಇದು ಅಂತೇಳಿ ತಂದೆ ಮಾಡ್ತಾ ಇಲ್ಲ. ಹೆಂಗ್ ಮಾಡ್ತಾರೆ ಸ್ವಾಮಿ, ಅಲ್ಲಿ ವಿಧಾನಸೌಧದಲ್ಲಿ ಇದಾರೆ ಅವರೆಲ್ಲ ಕಾಫಿ ಎಸ್ಟೇಟ್ ಕಂಪನಿಗಳವರೆಲ್ಲ ಗುಡ್ಡಗಳನ್ನ ಇದು ಮಾಡ್ಕೊಂಡಿದ್ದಾರೆ.
ಅವ್ರನ್ನ ಮುಟ್ಟಕ್ಕೆ ಹೋಗಿಲ್ಲ. ಸಣ್ಣ ಪುಟ್ಟವ್ರನ್ನೇ ಈಗ ಬಗರಕ್ಕೂ ಅರ್ಜಿ ಹಾಕ್ಕೊಂಡಿದ್ದಾರೆ ಫಾರ್ಮ್ ನಂಬರ್ 50, 53, 57ರಲ್ಲಿ ಅಂಥವ್ರು, ಅಥವಾ ಸುಮಾರು ವರ್ಷಗಳ ಕಾಲದಿಂದ ತಂದೆ ತಾತನ ಕಾಲದಿಂದ ಮಾಡ್ಕೊಂಡಿದ್ದಾರೆ. ಅದನ್ನು ಹೋಗಿ ತೆರವು ಮಾಡ್ತಾ ಇದ್ದಾರೆ, ಕಡ್ದಾಗ್ತಾ ಇದ್ದಾರೆ. ನೀವು ಈಗ 20 ವರ್ಷದಿಂದ ಚಿಕ್ಕಮಗಳೂರಿನ ಹತ್ರ ಅಲ್ಲಿ ಕೂಡ ಇದೇ ಥರ ಆದಿವಾಸಿಗಳು ಮಾಡ್ಕೊಂಡು ತೋಟ ಕಡ್ದಿದ್ದು ತುಂಬ ಸುದ್ದಿಯಾಗಿತ್ತು ಪತ್ರಿಕೆಗಳಲ್ಲಿ. ಈಗಲೂ ಹಾಗಿದ್ದು ನಡೀತಾ ಇದೆ. ನಿನ್ನೆ ಎಲ್ಲ ಮೊನ್ನೆ ದಿವಸ ಕಡೂರಿನಲ್ಲಿ ಆದಿವಾಸಿ ದಲಿತರ 60 ಜನರ ಕಾಲೋನಿನ ಎಲ್ಲ ನೆಲಸಮ ಈಗ ಮಾಡಿದ್ದಾರೆ. ನೀವು ಹೇಳ್ತೀರಿ ನಕ್ಸಲರು ಮುಖ್ಯವಾಹಿನಿಗೆ ಬರಬೇಕು ಅನ್ನೋಂಥ ಒಂದು ನಿಮ್ಮ ಒತ್ತಾಯ ಇರುವಂಥದ್ದು. ಸರ್ಕಾರ ಮುಖ್ಯವಾಹಿನಿಗೆ ಬರಲಿ ಅನ್ನೋದೇ ಒಂದೊಂದು ಕಡೆ ಎನ್ಕೌಂಟ್ರಿ ಮಾಡುತ್ತೆ. ಆದರೆ ಅಲ್ಲಿ ನಕ್ಸಲ್ ಹೋರಾಟಕ್ಕೆ ಏನಕ್ಕೆ ಜನ ಧುಮುಕ್ತಾ ಇದ್ದಾರೆ, ಯಾರು ಧುಮುಕ್ತಾ ಇದ್ದಾರೆ ಹಾಗಾದ್ರೆ? ಅಲ್ಲ, ಅಲ್ಲಿ ಜನ ಈಗ ನೂರ್ಸಿದರ್ ಈಗಾಗಲೇ ವಿವರಿಸಿದ್ರು ಯಾಕಾಗಿ ಹೋಗ್ತಾರೆ ಅಂತೇಳಿ. ತಕ್ಷಣದ ಸಮಸ್ಯೆ. ಈಗ ನಾವು ಪತ್ರಿಕಾಗೋಷ್ಠಿಯಲ್ಲಿ ಸ್ವಲ್ಪ ಮೊದಲು ಕೂಡ ಅದನ್ನು ಹೇಳಿರೋದು. ಈಗ ಅವರು ಒತ್ತುವರಿ ತೆರವು ಮತ್ತೊಂದು ಕಸ್ತೂರಿ ರಂಗನ್ ವರದಿ ಇದನ್ನೆಲ್ಲ ತಂದು ಏನು ಜನರ ಮೇಲೆ ಒಂದು ನಿರಂತರವಾದ ಆತಂಕವನ್ನು ಉಂಟು ಮಾಡಿದ್ದಾರೆ. ಅದು ಮತ್ತೆ ಇನ್ನೊಂದು ಸರ್ತಿ ಇದೇ ರೀತಿ ಇನ್ನೊಂದು ಅಲೆಯನ್ನು ಅಲ್ಲಿನ ಆದಿವಾಸಿ ರೈತ ಯುವಕರನ್ನು ಕಾಡಿಗೆ ತಳ್ಳಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಸರ್ಕಾರದ ಈ ಅವೈಜ್ಞಾನಿಕವಾದ ಯೋಜನೆಗಳು, ದೌರ್ಜನ್ಯ ಪೀಡಿತವಾದಂಥ ಕ್ರಮಗಳು ನಿಲ್ಲಬೇಕು ಅನ್ನೋದನ್ನು ಒತ್ತಾಯ ಮಾಡ್ತೀವಿ. ಅಂಥ ವಾತಾವರಣ ಆ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರೆ ಸರ್ಕಾರದವರೇ. ಶ್ರೀಧರ್ ಅವರೇ, ನಾನು ಹೇಳ್ತಾರೆ ವಿಕ್ರಮ್ ಗೌಡ ಅವರು ಮೊದಲು ನೀವು ನೋಡಿದ ಹಾಗೆ ಚಿಕ್ಕ ಹುಡುಗ, 23 ವರ್ಷದ ಹುಡುಗ ನಕ್ಸಲ್ ಚಳವಳಿಗೆ ಎಂಟ್ರಿ ಆಗ್ತಾರೆ. ಸೊ ಆ ತರದ ಸಾಕಷ್ಟು ಜನ ಸಹಜವಾಗಿ ಈ ತರದ ಶೋಷಣೆಗಳಾದಂಥ ಸಂದರ್ಭದಲ್ಲಿ ನಕ್ಸಲ್ ಚಳವಳಿಗೆ ಬರುವಂತ ಪ್ರಕ್ರಿಯೆ ನಡೆಯುತ್ತಾ ಅಥವಾ ಹೇಗೆ? ಎಲ್ಲರೂ ಅಲ್ಲಿರೋದು ಯಾರಿದ್ದಾರೆ ಅನ್ಕೊಂಡಿದ್ದೀರಿ? ಅಲ್ಲಿರೋರು ಎಲ್ಲರೂ ಕೂಡ ಆದಿವಾಸಿ ಮಕ್ಕಳೇ, ಎಲ್ಲ ಬಡ ಕುಟುಂಬಗಳಿಂದ ಬಂದಿರುವಂತ ಮಕ್ಕಳೇ ಅವರೆಲ್ಲರೂ. ಶ್ರೀಮಂತರು ಯಾರು ಅಲ್ಲಿಗೆ ಹೋಗೋದಿಲ್ಲ. ಅಲ್ಲ, ಕೆಲವರೆಲ್ಲ ಕೂಡ ಅದೇ ಹೇಳಿದ್ನಲ್ಲ, ಸೈದ್ಧಾಂತಿಕ ಕಾರಣಕ್ಕೆ ಬಂದವರು, ಬದುಕಿನ ಕಾರಣಕ್ಕೆ ಬಂದವರು ಇಬ್ರು ಇರ್ತಾರೆ. ಈಗ ಸಾಕೇತ್ ರಾಜನ್ ಇರ್ಬೋದು, ನಾವಿರ್ಬೋದು, ನಾವು ಸೈದ್ಧಾಂತಿಕ ಕಾರಣಕ್ಕೆ ಹೋದಂಥವ್ರು. ಬದುಕಿನ ಕಾರಣಕ್ಕೆ ಹೋದಂಥವರು ಅಲ್ಲಿ ಈಗ ಉಳಿದಿರುವಂಥವ್ರು ಯಾರಿದ್ದಾರೆ, ಇವರೆಲ್ಲ ಬಹುಪಾಲು ಬದುಕಿನ ಕಾರಣಕ್ಕೋಸ್ಕರ ಬಂದಂಥವ್ರು. ಸೈದ್ಧಾಂತಿಕ ಕಾರಣಕ್ಕೆ ಬಂದವರು ಸಾಕಷ್ಟು ಜನ ಎನ್ಕೌಂಟರ್ ಅಲ್ಲಿ ಇದಾಗಿದ್ದಾರೆ, ಅಥವಾ ನಾವು ಮುಖ್ಯವಾಹಿನಿ ಕೆಲವರು ಮರಳಿದೀವಿ, ಹಿಂಗೆಲ್ಲ ಆಗಿದ್ದಾರೆ. ಆದ್ರೆ ಅಲ್ಲಿಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ನಂಗೆ ಸಿಕ್ಕಾಕೊಂಡಿರುವಂತವ್ರು ಅಲ್ಲಿನ ಆದಿವಾಸಿ. ಈಗ ಈ ಕಳೆದ ಬಾರಿ ಸಾಕೇತ್ ರಾಜನ್ ಅವರ ಹತ್ಯೆ ಆದ ನಂತರ ಕರ್ನಾಟಕದ ನಕ್ಸಲ್ ಚಳವಳಿಯಲ್ಲಿ 2 ಭಾಗ ಆಯ್ತು ಅನ್ನೋಂಥ ಮಾತುಗಳು. ಯಾಕಾಯ್ತು ಮತ್ತೆ ಈಗ ಯಾವ ತರ ಸ್ವರೂಪ ಇದೆ ಅಲ್ಲಿ? ಇಲ್ಲ, ಇದು ಪಶ್ಚಿಮ ಘಟ್ಟದಲ್ಲಿ ಈ ಸಶಸ್ತ್ರ ಚಟುವಟಿಕೆ ಶುರು ಮಾಡಬೇಕು ಅಂತೇಳಿ ಮಾವೋವಾದಿ ಪಕ್ಷ ತೀರ್ಮಾನ ಮಾಡಿದಾಗ್ಲೇ, ನಕ್ಸಲೈಟ್ ಪಕ್ಷ ತೀರ್ಮಾನ ಮಾಡಿದಾಗ್ಲೇನೆ ಭಿನ್ನಾಭಿಪ್ರಾಯಗಳು ಬಹಳ ತೀವ್ರಗೊಂಡು 2001ರಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮಾವೇಶ ನಡೆಯುತ್ತೆ. ಸೊ ಆ ಸಂದರ್ಭ ಇಲ್ಲಿಂದ ಕೆಲವರು ಹೋಗಿ 2000 ಇಸ್ವಿನಲ್ಲಿ ದಂಡಕಾರಣ್ಯ ಅಂತ ಕರಿತೀವಿ ಛತ್ತೀಸ್ಗಢದಲ್ಲಿ. ಅಲ್ಲಿ ಒಂದು ಅಖಿಲ ಭಾರತ ಕಾಂಗ್ರೆಸ್ ಅಂತ ಕರೀತಾರೆ, ಅದು ನಡೀತದೆ. ಅಲ್ಲಿ ಚರ್ಚೆ ನಡೆದಾಗ ಇದನ್ನ ಈಗ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಅಲ್ಲಿ ಉಳಿಲಿಕ್ಕೆ ಕಷ್ಟ ಅಂತ ಇರೋದ್ರಿಂದ ಅದನ್ನ ಶಿಫ್ಟ್ ಮಾಡಿ ಪಶ್ಚಿಮ ಘಟ್ಟಕ್ಕೆ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಗೊತ್ತಾದ್ಮೇಲೆ ನಾವು ಇಲ್ಲಿವರೆಗೂ ಒಂದು ಒತ್ತಡ ತರ್ತೀವಿ ಕಮಿಟಿ ಮೇಲೆ. ಅದೇನಪ್ಪ ಅಂದ್ರೆ ನಾವು ಅಲ್ಲಿಗೆ ಹೋದ್ಕಿಂತ ಮೊದಲು ಇಲ್ಯಾಕೆ ವಿಫಲಗೊಂಡ್ವಿ ಅನ್ನೋದ್ರ ಬಗ್ಗೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಸಮೀಕ್ಷೆ ಆಗಬೇಕು. ಅದರ ಪಾಠಗಳನ್ನು ತೆಗೆದುಕೊಂಡು ಹೊಸ ರೀತಿಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅವಾಗ ಇಲ್ಲಿ ಯಾಕೆ ಹಿಂಗಾಯ್ತು ಅನ್ನೋ ವಿಚಾರಕ್ಕೆ ಬಂದಾಗ 2 ಭಿನ್ನಾಭಿಪ್ರಾಯಗಳು ಬರ್ತವೆ. ಕೆಲವರು ಹೇಳ್ತಾರೆ, ಇಲ್ಲ ನಾವು ಪೊಲೀಸರು ಬಂದಾಗ ನಾವು ಇನ್ನೂ ಕೂಡ ಹೋಗಿ ಅಟ್ಯಾಕ್ ಮಾಡಲಿಲ್ಲ, ಹಾಗಾಗಿ ಅವ್ರ ಧೈರ್ಯ ಬಂದ್ಬಿಟ್ಟು ಹಳ್ಳಿಗಳಿಗೆಲ್ಲ ನುಗ್ಗಿತ್ತು, ಹಾಗಾಗಿ ಚಳವಳಿಗೆ ಹಿನ್ನಡೆ ಆಯಿತು ಅಂತ ಕೆಲವರು ಹೇಳಿದ್ರು ಸಾಕೇತ್ ರಾಜನ್ ಅವರು. ನಾವು ಅದನ್ನು ಇಲ್ಲ, ತಪ್ಪು ಅಂತ ಹೇಳಿದ್ವಿ. ಇದು ಪೂರ್ತಿ ಒಂದು ಬಯಲು ಪ್ರದೇಶಗಳಲ್ಲಿ ಹೋಗ್ಬಿಟ್ಟು ನೀವು ಸಶಸ್ತ್ರ ಹೋರಾಟನ ಹಿಂಗೆ ಕಟ್ತೀವಿ ನಾವು ಅಂತ ಹೇಳಿದ್ರೆ, ನಾವು ಸರ್ಕಾರನೇ ಅನ್ಕೊಂಡಿದ್ದೀವಿ, ವ್ಯವಸ್ಥೆಯನ್ನೇ ಅನ್ಕೊಂಡಿದ್ದೀವಿ. ಇದು ನಮಗೆ ನಮ್ಮ ಒಟ್ಟಾರೆ ಕ್ರಾಂತಿಯ ಬಗ್ಗೆ ಇರುವಂಥ ದೃಷ್ಟಿಕೋನನೇ ಭಾಳ ಸಂಕುಚಿತವಾಗಿರುವಂಥದ್ದು ಕಾರಣ. ಚಳುವಳಿ ಅನ್ನೋಂಥದ್ದು ವಿಶಾಲ ಜನಸ್ತೋಮದ ಹೋರಾಟ. ನಾವು ಕೆಲವರು ಸೇರ್ಕೊಂಡು ಬಂದು ಕಿಡ್ಕೊಂಡು ಮಾರೋದಲ್ಲ, ತಿಳುವಳಿಕೆಯಲ್ಲೇ ದೋಷ ಇದೆ ಅನ್ನೋದು ನಮ್ದು ಒಂದು ವಾದ. ಎರಡನೇದು, ಪಶ್ಚಿಮ ಘಟ್ಟದಲ್ಲಿ ಶುರು ಮಾಡಬೇಕು ಅಂತ ಹೇಳಿದ್ರು ಕೂಡ ನಾವು ಅವ್ರದ್ದು ಏನಿತ್ತಪ್ಪ ಅಂದರೆ ನಾವು ಇದನ್ನು ಆದಷ್ಟು ಬೇಗ ಸಶಸ್ತ್ರ ಹೋರಾಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ನಾವು ತಪ್ಪು, ಹಂಗಲ್ಲ. ಜನರ 108 ಸಮಸ್ಯೆಗಳಿದ್ದಾವೆ. ನಾವು ಬಂದಿರುವಂಥದ್ದು ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೋಸ್ಕರ, ಅದನ್ನು ಸಶಸ್ತ್ರ ಹೋರಾಟದೇ ನಮ್ಮ ಗುರಿ ಅಲ್ಲ. ಸೊ ಹಂಗಾಗಿ ನಾವು ಜನರ ಸಮಸ್ಯೆಗಳನ್ನು ತೆಗೆದುಕೊಂಡು ಪ್ರಜಾತಾಂತ್ರಿಕ ಹೋರಾಟ ಕಟ್ಟಲಿಕ್ಕೆ ಒತ್ತು ಕೊಡಬೇಕು ಅಂತ. ಇದು ಸುಮಾರು ಡಿಬೇಟ್ ಎಲ್ಲ ಕೂಡ ನಡೀತು. ಆಮೇಲೆ ಅದಕ್ಕೆ ಒಂದು ಕಾನ್ಫರೆನ್ಸ್ಗಳಾಯಿತು, ವೋಟಿಂಗ್ ಹೋಯಿತು. ನಮ್ಮ ದುರದೃಷ್ಟಿಗೆ ವೋಟಿಂಗ್ನಲ್ಲಿ ಟೈ ಅಪ್ ಆಗ್ಬಿಡ್ತು. ಅವಾಗ ಸೆಂಟ್ರಲ್ ಕಮಿಟಿ ಮಾತು ಕೇಳಬೇಕು, ಸೆಂಟ್ರಲ್ ಕಮಿಟಿ ಶುರು ಮಾಡಿರಿ ಅಂತ ಹೇಳಿದ್ರು. ನಕ್ಸಲ್ ಚಳವಳಿ ಸಶಸ್ತ್ರ ಹೋರಾಟ ಶುರು ಆದ ತಕ್ಷಣ ಎನ್ಕೌಂಟರು ಶುರು ಆಯಿತು. ಇದು ಒಂದು ಮುಗಿಲಾರ್ದ ಕಥೆಯಾಗಿ ಬಂತು. ಆದರೆ 2006 ಅಷ್ಟೊತ್ತಿಗೆ ಇನ್ನೂ ಭಾಳ ಚರ್ಚೆಗಳೆಲ್ಲ ಕೂಡ ನಡೆದು ಅವಾಗ ನಮ್ಗೆ ಅನಿಸಿತ್ತು ಇದು ನಮ್ಗೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಅನ್ನುವಂಥ ತೀರ್ಮಾನ ಮಾಡಿ, ಕೇವಲ ರಕ್ತಪಾತ ಅಷ್ಟೇನೆ ಇದು ರಕ್ತಪಾತಕ್ಕೆ ಇನ್ನೊಂದಿಷ್ಟು ನಷ್ಟಕ್ಕೆ ಇದು ಕಾರಣವಾಗುತ್ತೆ ಬಿಟ್ಟರೆ ಇದು ಕ್ರಾಂತಿ ಕಡೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಕ್ರಾಂತಿಯ ಹಾದಿ ಏನು? ಕ್ರಾಂತಿಯ ಯಾರು ರೆಡಿಮೇಡ್ ಹಾದಿ ಯಾರ ಹತ್ರನೂ ಇಲ್ಲ. ಪ್ರತಿಯೊಂದು ದೇಶನೂ ಕೂಡ ತನ್ನ ಹಾದಿನ ತಾನು ಆವಿಷ್ಕಾರ ಮಾಡ್ಕೋಬೇಕು.
ರಷ್ಯಾದಲ್ಲದಂಗೆ ಚೀನಾದಲ್ಲಾಗಿಲ್ಲ, ಚೀನಾದಲ್ಲದಂಗೆ ಕ್ಯೂಬಾದಾಗಿಲ್ಲ, ಕ್ಯೂಬಾದಲ್ಲದಂಗೆ ವಿಯೆಟ್ನಾಂ ಆಗಿಲ್ಲ, ವಿಯೆಟ್ನಾಮದಾಗದಂಗೆ ಭಾರತದಲ್ಲಾಗಲ್ಲ. ಭಾರತದಲ್ಲೇ ಉತ್ತರ ಭಾರತದಲ್ಲಿ ಆದಂತ ಕ್ರಾಂತಿ ಕರ್ನಾಟಕದಲ್ಲಿ ಅದು ಎಲ್ಲ ಕೂಡ ಅಲ್ಲಲ್ಲಿನ ಪರಿಸ್ಥಿತಿ ಕಂಡಿಡ್ಕೋಬಿಟ್ರೆ ಅದನ್ನ ಹಿಂಗೆ ಮಾಡೋಕ್ಕಲ್ಲ. ಸಿದ್ಧರು ಮಾದರಿ, ಚೀನಾ ಮಾದರಿ ನಮ್ಮ ಹಂಗೆ ನಡೆಯಲ್ಲ. ಸೊ ಹಾಗಾಗಿ ಒಂದು ಹೊಸ ಮಾದರಿಗಳನ್ನ ನಾವು ಪ್ರಯೋಗ ಮಾಡ್ತಾ ಕಲಿತಾ ಮಾಡಬೇಕು. ಸೊ ಅದರ ಭಾಗವಾಗಿಯೇ ನಾವು ಬಂದ್ವಿ. ಅದು ನಮ್ಮ ಮೇಲೆ ಕೇಸಸ್ ಇದ್ದರಿಂದ ನಾವು ಮುಖ್ಯವಾಹಿನಿಗೆ ಬರೋಕ್ಕಾಗಿರಲಿಲ್ಲ. ಆದರೆ ಒಳಗಿದ್ಕೊಂಡೇ ಮುಖ್ಯವಾಹಿನಿ ಚಳವಳಿ ಕಟ್ಟಲಿಕ್ಕೆ ನಾವು ಪ್ರಯತ್ನಗಳು ಮಾಡ್ತಾ ಇದ್ವಿ. ಒಂದು ಅವಕಾಶ ಸಿಕ್ಕಾಗ 2015ರಿಂದ ನಾವು ಮುಖ್ಯವಾಹಿನಿಯ ಕೆಲಸ ಶುರು ಮಾಡಿದ್ವಿ. ಅಲ್ಲಿಂದ ಕಳೆದ 10 ವರ್ಷ ಏನು ಬಂತು, ಇದು ನಮಗೊಂದು ದೊಡ್ಡ ಅನುಭವ. ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಕರ್ನಾಟಕದ ಸಿವಿಲ್ ಸೊಸೈಟಿ ನಮ್ಮನ್ನು ರಿಸೀವ್ ಮಾಡ್ಕೊಂಡಿದ್ದು, ಜನ ಚಳವಳಿಗಳು ನಮ್ಮನ್ನು ಬರಮಾಡ್ಕೊಂಡಿದ್ದು, ಅವರೆಲ್ಲರ ಬೆಂಬಲದ ಜೊತೆ ದೊರೆಸ್ವಾಮಿ, ಎ.ಕೆ. ಸುಬ್ಬಯ್ಯ, ಗೌರಿ ಲಂಕೇಶ್ ಅವರಂಥ ಅವರ ಬೆಂಬಲದ ಜೊತೆ ದೇವನೂರು ಮಹಾದೇವ ಇರ್ಬೋದು, ಇಂದು ಧರ್ವನ್ನಾಪುರ ಇರ್ಬೋದು, ವೆಂಕಟೇಶಣ್ಣ ಇರ್ಬೋದು, ಇನ್ನು ಸುಮಾರು ಜನ, ಒಬ್ಬರು ಹೆಸರು ಹೇಳೋಕ್ಕಾಗಲ್ಲ, ಅದನ್ನು ವ್ಯಕ್ತಿಗಳ ಹೆಸರು ತೊಗೊಂಡು ಎಲ್ಲರೂ ಜೊತೆ ನಿಂತು ಮಾಡಿರುವಂಥದ್ದು. ಈಗ ನಮಗೆ ದೊಡ್ಡ ಒಂದು ಅವಕಾಶ ಸಿಕ್ಕಿದೆ, ಒಂದು ದೊಡ್ಡ ಅನುಭವ ಸಿಕ್ಕಿದೆ, ಸಾಕಷ್ಟು ವಿವೇಚನೆ ಸಿಕ್ಕಿದೆ. ಆದರೆ ನಮ್ಮ ಬದ್ಧತೆಯಿಂದ ನಾವು ಸಡ್ಲಾಗಿಲ್ಲ. ಈ ಸಮಾಜ ಭಾಳ ಹದಗೆಟ್ಟೋಗಿದೆ. ಇದು ಬದಲಾವಣೆ ಆಗಬೇಕು, ಮೂಲಭೂತ ಬದಲಾವಣೆ ಆಗಬೇಕು. ಆದರೆ ಮೂಲಭೂತ ಬದಲಾವಣೆ ನಾವು ಕೆಲವರು ಬಂದು ಕಿಡ್ಕೊಂಡು ಮಾಡೋಂಥದ್ದಲ್ಲ. ಅದು ಒಂದು ಸಾಮೂಹಿಕ ಪ್ರಕ್ರಿಯೆ, ಸಾಮೂಹಿಕ ಸಮಗ್ರ ಹೋರಾಟದಿಂದ ಆಗಬೇಕು. ಹಾಗಾಗಿ ಎಲ್ಲ ಚಳವಳಿಗಳು, ದಲಿತ ಚಳವಳಿ, ರೈತ ಚಳವಳಿ, ವಿದ್ಯಾರ್ಥಿ ಚಳವಳಿ, ಕಾರ್ಮಿಕ ಚಳವಳಿ, ಕಮ್ಯುನಿಸ್ಟ್ ಚಳವಳಿ, ನಕ್ಸಲೈಟ್ ಚಳವಳಿಯಿಂದ ಬಂದವರು ಎಲ್ಲರೂ ಒಗ್ಗೂಡಿ ಇವತ್ತು ದೇಶ ರಕ್ಷಣೆಗೆ ನಿಲ್ಲಬೇಕಾಗಿದೆ. ದೇಶನೇ ಎಲ್ಲ ಹಾಳು ಮಾಡಾಕ್ತಿದ್ದಾರೆ ಎಲ್ಲರೂ ಕೂಡ. ಸಿರಿಮನೆ ಸರ್, ಈಗಿನ ವಾತಾವರಣದಲ್ಲಿ ಮುಖ್ಯವಾಹಿನಿಗೆ ಬರುವಂತವ್ರು ಅವರನ್ನ ಸರ್ಕಾರ ಒಂದು ರೀತಿ ಮುಕ್ತ ಮನಸ್ಸಿನಿಂದ ಸ್ವೀಕರಿಸುವಂತ ವಾತಾವರಣ ಇದೆಯಾ? ಕಂಡು ಬರ್ತಾ ಇಲ್ಲ. ಈಗ ನಾವು ಹೊರಗೆ ಬಂದ ನಂತರ ಸುಮಾರು ಜನ 8-10 ಜನ ಹೊರಗೆ ಬಂದಿದ್ದಾರಲ್ಲ, ಅವ್ರನ್ನ ಯಾವ ರೀತಿಯಲ್ಲೂ ಮಾನವೀಯವಾಗಿ ನಡೆಸ್ಕೊಂಡಿಲ್ಲ. ಕೊಡಬೇಕಾಗಿದ್ದ ಪ್ಯಾಕೇಜ್ 2,000 ರೂಪಾಯಿ ಒಂದು 2 ಲಕ್ಷ ರೂಪಾಯಿ ಕೊಟ್ಟಿದ್ದು ಬಿಟ್ಟರೆ ಅವರಿಗೆ ಬೇರೆ ರೀತಿ ಉದ್ಯೋಗ ಅವಕಾಶಗಳನ್ನ ಒದಗಿಸಿದ್ದಾಗಲಿ, ಮನೆ ಇಂಥ ಮತ್ತು ಬಹಳ ಮುಖ್ಯವಾಗಿ ಅವ್ರ ಮೇಲಿರೋ ಕೇಸುಗಳಿಂದ ಬಗೆಹರಿಸಿಕೊಳ್ಳಿಕ್ಕೆ ಅವ್ರಿಗೆ ಏನೂ ನೆರವು ಸಿಕ್ಕಿಲ್ಲ. ಸುಮ್ಮನೆ ಈಗ ನೆಲಗುಳಿ ಪದ್ಮನಾಭ ಆಗಿರಲಿ, ಇನ್ನು ಬೇರೆ ಬೇರೆಯವರಾಗಿರಲಿ, ಕನ್ಯಾಕುಮಾರಿ ಕೇಸ್ನಲ್ಲಿ ಈಗ ಅವರ ಗಂಡನೇ ಪಾಪ ಮಗುನು ಕರ್ಕೊಂಡು ಬಂದಿದ್ರು. ವಾರದಲ್ಲಿ 4-5 ದಿವಸ ಕೋರ್ಟ್ಗಳಿಗೆ ಅಲಿಯೋದೇ ಆಗಿದೆ. ಈ BJP ಸರ್ಕಾರ ಬಂದಾಗ ನೆಲಗುಳಿ ಪದ್ಮನಾಭ ಇವ್ರನ್ನ ಕೆಲವ್ರನ್ನೆಲ್ಲ ಪುನಃ ಅರೆಸ್ಟ್ ಮಾಡ್ತೇವೆ. ಒಂದ್ಸರಿ ಬೇಲ್ ಸಿಕ್ಕಿದವರಿಗೆ. ಕನ್ಯಾಕುಮಾರಿಗೆ ಬೇಲೆ ಸಿಕ್ಕಿಲ್ಲ, 8 ವರ್ಷದಿಂದ ಜೈಲಲ್ಲಿ. ಸಣ್ಣ ಗುಬ್ಬಚ್ಚಿ ಅಂತ ಇಷ್ಟೇ ಇದ್ದು ಬದ್ದ ಕೇಸೆಲ್ಲನೂ ಅವ್ರ ತಲೆ ಮೇಲೆ ಹಾಕಿಟ್ಟಿದ್ದಾರೆ. ಇದು ಹಿಂಗಾದರೆ ಹೆಂಗೆ ಬರೋಕ್ಕಾಗುತ್ತೆ? ಖಂಡಿತವಾಗಿ ಅಂಥ ವಾತಾವರಣ ಸರ್ಕಾರ ನಿರ್ಮಿಸಿಲ್ಲ. ಸರ್ಕಾರ ತನ್ನ ಮಾತು ತಪ್ಪಿದೆ ಅಂತಲೇ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಈಗಿನ ಸರ್ಕಾರಕ್ಕೆ ನೀವು ಹೇಳುವಂಥದ್ದು ಏನು? ಸಿದ್ದರಾಮಯ್ಯನವರೇ ಯಾಕೆ ಒಂದು ಕಾಲದಲ್ಲಿ ನಿಮಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಒಂದು ಹೊಸ ರೂಪುರೇಷೆಯನ್ನ ಹಾಕಿಕೊಟ್ಟಂಥದ್ದು. ಈಗ ಅದೇ ಸರ್ಕಾರ ಇದೆ, ಆದರೆ ವಾತಾವರಣ ಬೇರೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಸರ್ಕಾರ 2014ನಲ್ಲಿ ಇಡೀ ಭಾರತಕ್ಕೆ ಮಾದರಿಯಾಗುವಂತೆ ಹೆಜ್ಜೆ ತಗೊಳ್ತು. ನಾವು ಶರಣಾಗತಿ ಪ್ಯಾಕೇಜಲ್ಲೂ ಬರಲ್ಲ, ಅದು ಅವಮಾನಕಾರಿ ಪ್ಯಾಕೇಜ್ ಅಂತ ಹೇಳಿದ್ವಿ ನಾವು. ಅದಕ್ಕೋಸ್ಕರ ಕರ್ನಾಟಕದ ನೀತಿನೇ ಚೇಂಜ್ ಮಾಡಿ ಮುಖ್ಯವಾಹಿನಿಗೆ ಅನುವು ಮಾಡಿಕೊಡಲು ಬರುವ ಯೋಜನೆ ಅಂತ ಮಾಡಿ ಅವರೊಂದು ಹೊಸ ಪದ್ಧತಿನ ಅಳವಡಿಸಿದ್ರು. ಸೊ ಅದರಿಂದಾಗಿ ನಮ್ಮ ಬೇಲ್ಗಳು ಸಿಗ್ಲಿಕ್ಕೂ ಕೂಡ ನಮಗೆ ಹೆಚ್ಚು ತಡೆಯನ್ನೆಲ್ಲ ಕೂಡ ಒಡ್ಲಿಲ್ಲ. ಮತ್ತು ನಾವು ಪ್ರಜಾತಾಂತ್ರಿಕ ಹೋರಾಟದಲ್ಲಿ ಬಂದು ಏನು ಮಾಡೋದು ಅದನ್ನು ಕೂಡ ಹೆಚ್ಚಿನ ಕೆಲವು ಕಿರಿಪಿರಿ ನಡೆದಿವೆ, ಅದು ದೊಡ್ಡ ವಿಚಾರಗಳಲ್ಲ, ಅದು ಸಹಜವಾದಂಥದ್ದು. ಅದಿಲ್ಲ ಅವಕಾಶ ಮಾಡಿಕೊಡ್ತು. ಅದಕ್ಕೆ ನಾವು ಕೃತಜ್ಞತೆಗಳು ಹೇಳ್ತೀವಿ ಅವಾಗಾಗಿರುವಂಥ ಇದಕ್ಕೆ, ನಾಗರಿಕ ಸಮಾಜಕ್ಕೂ ಇವನ್ ಅವಾಗ ನಡ್ಕೊಂಡ ಸರ್ಕಾರಿ ನಡೆದು. ಆದರೆ ಆ ಧೋರಣೆ ಶಾರ್ಟ್ ಲೀವ್ಡ್. ಅದಾದ ನಂತರದಲ್ಲಿ ಮತ್ತೆ ಹಳೆ ಜಾಡಿಗೆ ಹೋಗ್ಬಿಡ್ತು ಕರ್ನಾಟಕ. ಮತ್ತೆ ಹಳೆ ಹೋಗೋದು BJP ಸರ್ಕಾರ ಬಂದಾಗ ಹೋಯ್ತು ಹಳೆ ಜಾಡಿಗೆ. BJP ಸರ್ಕಾರ ಆ ಶಾಂತಿಗಾಗಿದ್ದ ಕಮಿಟಿನೂ ಕೂಡ ರದ್ದು ಮಾಡಿದ್ರು, ಮತ್ತೆ ಕೇಸ್ ಹಾಕಂಥದ್ದು, ಇವ್ರನ್ನೆಲ್ಲ ಕೂಡ ಕಿರುಕುಳ ಕೊಡೋಂಥದ್ದು, ಇವ್ರಿಗೆ ಯಾವುದೇ ಸಹಾಯ ಮಾಡದಲ್ಲಿರುವಂಥದ್ದು, ಇವ್ರಿಗೆ ಬೀದಿ ಪಾಲ್ ಮಾಡಿದ್ದು ಎಲ್ಲ BJP ಸರ್ಕಾರ ಮಾಡ್ತು. ಆದರೆ ಅದೆಲ್ಲ ಆಗ್ಬಿಡ್ತು. ಇವ್ರು ಬಂದ್ರಲ್ಲ, ಮತ್ತೆ ಇವ್ರು ಬಂದ ನಂತರದಲ್ಲಿ ಮತ್ತೆ ಧೋರಣೆ ಬದಲಾಗಿಲ್ಲ. BJP ಏನು ಕಂಟಿನ್ಯೂ ಮಾಡುತ್ತೋ ಅದೇ ಧೋರಣೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಮುಖ್ಯವಾಹಿನಿ ಬಂದವ್ರ ಮೇಲೂ ಕೇಸ್ ಇದೆ. ಜೊತೆಗೆ ಆ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂತ ನಾಗರಿಕ ಸಮಾಜದಲ್ಲಿ ಹೋರಾಟ ಮಾಡಿದಂಥವ್ರು ಕಲ್ಕುಳಿ ವಿಠ್ಠಲಗದೆ ಇರ್ಬೋದು, ಮತ್ತೊಬ್ರು ಇರ್ಬೋದು. ಸೊ ಅವ್ರ ಮೇಲೂ ಸಾಕಷ್ಟು ಕೇಸ್ಗಳಿದಾವೆ. ಇಲ್ಲ, ಇದು ಯಾರ್ಯಾರು ಮುಖ್ಯವಾಹಿನಿಗೆ ಬಂದಿದ್ದಾರೆ ಎಲ್ಲರ ಮೇಲೂ ಕೇಸ್ಗಳು ಇದಾವೆ. ಒಳಗಿದ್ದವ್ರ ಮೇಲೂ ಕೇಸ್ ಇದಾವೆ, ಹೊರಗೆ ಬಂದವ್ರ ಮೇಲೂ ಕೇಸ್ಗಳಿದಾವೆ. ಹಂಗೆ ನಾವಿಬ್ರು ಏನೋ ಪುಣ್ಯವಂತರು, ನಾವು ಇದರಿಂದ ಒಂದು ಬೇರೆ ಟ್ರ್ಯಾಕಲ್ಲಿ ಬಂದರು, ಮಿಕ್ಕವ್ರು ಎಲ್ಲರೂ ಕಷ್ಟದಲ್ಲಿದ್ದಾರೆ. ಸೊ ಈಗ ನಿಮ್ಮ ಏನು ರೇಷಿಯೋ ಏನಿದೆ, ನಿಮಗೆ ಹಾಕಿಕೊಟ್ಟಂತ ಸೂತ್ರಗಳೇನಿದೆ ಅದೇ ಸೂತ್ರಗಳನ್ನ ಈಗ ಫಾಲೋ ಮಾಡಿಸಿ ಅದನ್ನ ಅವ್ರನ್ನ ಈಗಿರುವಂತವ್ರನ್ನ ಕೆಲವು ಮಂದಿನ ಅದನ್ನು ಮುಖ್ಯವಾಹಿನಿಗೆ ತರಬಹುದಲ್ವ? ನಾವು 3 ವಿಚಾರಗಳನ್ನು ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರಿಗೆ. ಮುಖ್ಯವಾಗಿ ಇಮ್ಮಿಡಿಯೇಟ್ ಆಗಿ ಫಸ್ಟ್ ಆಫ್ ಆಲ್ ಎನ್ಕೌಂಟರ್ ಬಗ್ಗೆ ತನಿಖೆ ಮಾಡಿಸಿ, ಯಾವೊಬ್ರು ಜಡ್ಜನಿಟ್ಟು ತನಿಖೆ ಮಾಡಿಸಿ, ಅದಾಗಲೇಬೇಕು, ಆಗಬೇಕು. ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು. ಮತ್ತೆ ನಂಬರ್ 1. ನಂಬರ್ 2, ಈ ಎನ್ಕೌಂಟರ್ ಪರಂಪರೆ ಫಸ್ಟ್ ಸ್ಟಾಪ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಎನ್ಕೌಂಟರ್ಗಳು ಮಾಡುವಂತಹ ಪರಿಸ್ಥಿತಿನೇ ಇಲ್ಲ, ಅಂತ ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ, ಅಂತ ಯಾವ ಆತಂಕ ಆಪತ್ತು ಕರ್ನಾಟಕಕ್ಕೆ ಬಂದಿಲ್ಲ. ಇದನ್ನು ಮಾಡಬಾರ್ದು. 2ನೇದು ನಿಲ್ಲಿಸ್ಬೇಕು ಅದನ್ನು. 3ನೇ ವಿಚಾರ, ಯಾರ್ಯಾರು ಮುಖ್ಯವಾಹಿನಿಗೆ ಬಂದಿದ್ರೋ ಫಸ್ಟ್ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸೆಟಲ್ಮೆಂಟ್ ಮಾಡಿ, ಇವ್ರಿಗೂ ಸರಿಯಾದಂಥ ಭರವಸೆ ಕೊಡಿ. ಇಲ್ಲಿ 3 ಜವಾಬ್ದಾರಿಗಳನ್ನು ನೀವು ಮೊದಲು ನಿರ್ವಹಿಸಿ.
ಅದೇ ಸಮಯದಲ್ಲಿ ನಾಲ್ಕನೇದಾಗಿ ನಾವು ಸರ್ಕಾರ ನಮ್ಮ ಕಾಡಿನಲ್ಲಿರುವಂಥ ಸಂಗಾತಿಗಳಿಗೂ ಅಪೀಲ್ ಮಾಡ್ತೀವಿ, ದಯವಿಟ್ಟು ಕೂಡ ಈ ದಾರಿ ಬೇಡ, ನಮ್ಮ ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ಇದನ್ನು, ನೀವು ಅದನ್ನು ದಯವಿಟ್ಟು ಮರುತಿಂಕ ಮಾಡಿ. ನೀವು ಅಲ್ಲಿ ಕಾಡೊಳಗೆ ಉಳಿಲಿಕ್ಕೂ ಒಂದು ಧೈರ್ಯ ಬೇಕು, ಕಾಡಿಂದ ಹೊರಗೆ ಬರೋಕ್ಕೂ ಒಂದು ಧೈರ್ಯ ಮಾಡಬೇಕು. ನೀವು ಉಳಿಯುವಂಥ ಧೈರ್ಯ ಮಾಡಿದ್ದೀರಿ, ಹೊರಗೆ ಬರುವಂಥ ಧೈರ್ಯ ಮಾಡಿ. ಇದು ಮಾಡಿದರೆ ಕರ್ನಾಟಕಕ್ಕೆ ಬಹಳ ಒಳ್ಳೇದು ಮಾಡ್ತದೆ. ನಮಗೆ ಈ ಪ್ರಜಾತಾಂತ್ರಿಕ ಚಳುವಳಿಯಲ್ಲಿ ನಿಮ್ಮ ಅಗತ್ಯವೂ ಇದೆ. ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಕರ್ನಾಟಕದ ನಾಗರಿಕ ಸಮಾಜ ಖಂಡಿತ ನಮ್ಮ ಜೊತೆ ನಿಂತಂಗೆ ನಿಮ್ಮ ಜೊತೆನೂ ನಿಲ್ತದೆ. ಸರ್ಕಾರ ಜೊತೆ ಗುದ್ದಾಡಿ ಆದರೂ ನಿಮಗೆ ಸ್ಪೇಸ್ ಕೊಡಿಸ್ತದೆ. ಒಂದು ವೇಳೆ ಈ ಇರುವಂತಹ ನಕ್ಸಲ್ ಹೋರಾಟಗಾರರು ಯಾರೇ ಇರ್ಬೋದು, ಈ ಕೆಲವರು ತಪ್ಪಿಸ್ಕೊಂಡಿದ್ದಾರೆ ಅಂತೇಳಿ ಗುಲ್ಲಬ್ಸಿದ್ದಾರೆ ಅಥವಾ ಅವ್ರು ಏನಾಗಿದ್ದಾರೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಸೊ ಒಂದ್ ವೇಳೆ ಅವ್ರೇನಾದ್ರು ಮುಖ್ಯವಾಹಿನಿ ನಾವು ಬರ್ತೀವಿ ಅನ್ನೋದಾದ್ರೆ ನೀವು ಮುಂದಾಳತ್ವ ವಹಿಸ್ಕೊಂಡು ಅವರನ್ನ ಮುಖ್ಯವಾಹಿನಿ ತರುವಂತ ಪ್ರಯತ್ನ ಮಾಡ್ತೀರಾ ಸರ್? ಇಲ್ಲ, ಅದಕ್ಕೆ ಆಲ್ರೆಡಿ ಒಂದು ಕಮಿಟಿ ಏರ್ಪಟ್ಟಿದೆ. ಅದರಲ್ಲಿ ಶ್ರೀಪಾಲ್ ರವರು, ಬಂಜಿಗೆ ಜಯಪ್ರಕಾಶ್ ಅವರು, ಪಾರ್ವತೇಶು ಕಮಿಟಿ ಸದಸ್ಯರಿದ್ದಾರೆ. ಅವ್ರು ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ಈಗ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಇಂದ VST ಅವರು, ನಗರ ರಮೇಶ್ ಅವರು ಓಪನ್ ಆಗಿ ಅಪೀಲ್ ಮಾಡಿದ್ರು, ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು, ಇನಿಷಿಯೇಟಿವ್ ತೊಗೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಒಂದು ವೇಳೆ ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾವು ಖಂಡಿತವಾಗಿ ನಾವೇನು ಮಾಡೋಕ್ಕೆ ಸಾಧ್ಯ ಇದೆ ಆ ಪ್ರಯತ್ನ ನಾವು ಖಂಡಿತವಾಗಿ ನಾವು ಮಾಡ್ತೀವಿ. ನೂರ್ ಶ್ರೀಧರ್ ಅವರು ಹಾಗೇನೆ ಶ್ರೀಮನೆ ನಾಗರಾಜ್ ಅವರು ಹೇಳುವಂಥದ್ದು, ಒಂದ್ ಕಡೆಗೆ ನಕ್ಸಲ್ ಹೋರಾಟಗಾರರು ಕೂಡ ಶಸ್ತ್ರವನ್ನ ಬದಿಗಿರಿಸಿ ಶಾಂತಿಯುತವಾಗಿ ಪ್ರಜಾಪ್ರಭುತ್ವದ ಅಡಿನಲ್ಲಿ ಹೋರಾಟಕ್ಕೆ ಇಳಿಯುವಂಥದ್ದು ಒಂದು ಮೂಲ ಸ್ವರೂಪ ಆಗಬೇಕು ಅನ್ನುವಂಥದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರ ಕೂಡ ಈಗ ಸ್ವಲ್ಪ ಮೃದು ಧೋರಣೆಯನ್ನು ತಾಳ್ಬೇಕು. ಎನ್ಕೌಂಟರ್ನಿಂದ ಈ ಸಮಸ್ಯೆ ಬಗೆಹರಿಯೋದಿಲ್ಲ, ಇನ್ನಷ್ಟು ರಕ್ತಪಾತ ಆಗುತ್ತೆ ಹೊರತು ಪೊಲೀಸರು ತಮ್ಮ ಕಿರೀಟಕ್ಕೆ ಆ ರಕ್ತವನ್ನ ಅಂಟಿಸಿಕೊಳ್ಳುವಂತ ಕೆಲಸ ಮಾಡ್ತಾರೆ ಹೊರತು ಜನರಿಗೆ ಆಗಲಿ ಅಲ್ಲಿರ್ತಕ್ಕಂಥ ಆದಿವಾಸಿಗಳಿಗಾಗಲಿ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇದು ಇವತ್ತಿನ ವಿಶೇಷ. ನಮಸ್ಕಾರ.